ಬೆಲೆನ ನೋಡಿ ಬೇಗ ಮೋಸ ಹೋಗ್ತಾರೆ ಜನ. ಏನು ಮಾಡಿ ಇವನ್ ಆ ಜಾಗದಲ್ಲಿ ನಾನು ಈ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಗೊತ್ತು ನನಗೂ. ನಾವು ಈ ಔಟ್ ಆಫ್ ದ ಇಂಡಸ್ಟ್ರಿ ಇದ್ರೆ ನಮಗೂ ಕೂಡ ಓಕೆ ಅಟ್ರಾಕ್ಟಿವ್ ಪ್ರೈಸ್ ನೋಡಿದ ತಕ್ಷಣ ಬೇಗ ಮೋಸ ಹೋಗ್ಬಿಡ್ತೀವಿ ಸರ್. ಹೌದೌದು. ಸೊ ಈ ಗಾಡಿ ಬಂದಾಗ ನಾನು ಶೋರೂಮಿಗೆ ಬಂದಿದ ತಕ್ಷಣ ಒಂದು 5 ನಿಮಿಷ ನೋಡಿದ್ದೀನಿ, ಆ ಥರ ನೀಟಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಒಳಗಡೆ ಇಂಟೀರಿಯರ್ಸು ಕೂಡ ಮತ್ತು ಎಕ್ಸ್ಟೀರಿಯರ್ ಆಗಲಿ ಎಲ್ಲದನ್ನು ಡೀಟೇಲ್ ಆಗಿ ಅಂದರೆ ಅವರೇ ನಿಂತ್ಕೊಂಡು ಕಸ್ಟಮೈಸ್ ಮಾಡಿಸಿದ್ದಾರೆ ಅನ್ಸುತ್ತೆ. ಇದು 4,25,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 2020 ಮಾಡಲ್ ಒಂದು ಲೇಟೆಸ್ಟ್ ಮಾಡಲ್ ಎಸ್ಪ್ರೆಸೋ ಬಂದ್ಬಿಟ್ಟು 4,25,000ಕ್ಕೆ ಸಿಗ್ತಾ ಇದೆ. 6,50,000ಕ್ಕೆ 2016 ಮಾಡಲ್ ಪೋಲೋ GT TSI ವಿತ್ 7 ಸ್ಪೀಡ್ DSG ಗೇರ್ ಬಾಕ್ಸ್ ಸಿಗ್ತಾ ಇದೆ. ನೀವೇನಾದರೂ ಫುಲ್ ಸೈಜ್ ಕ್ವಾಲಿಟಿ ಹ್ಯಾಚ್ ಪ್ಯಾಕ್ಗಳನ್ನ ನೋಡ್ತಾ ಇದ್ರೆ ಪೋಲೋಗಳಿದೆ, ಹಾಗೆ ಸ್ವಿಫ್ಟ್ ಇದೆ, i20 ಕೂಡ ಇದೆ, ಆ್ಯಂಡ್ ಸ್ಪೇಷಿಯಸ್ ಹ್ಯಾಚ್ ಪ್ಯಾಕ್ ಆಗಿರುವಂತಹ ಜಾಜ್ ಕೂಡ ಇದೆ. ನೀವೇನಾದರೂ 7 ಸೀಟರ್ಗಳನ್ನ ನೋಡ್ತಾ ಇದ್ರೆ ದೈತ್ಯ SUV ಆಗಿರುವಂತಹ ಫಾರ್ಚುನರ್ ಇದೆ, ಇನೋವಾ ಕೂಡ ಇದೆ, ಎರ್ಟಿಗಾ ಇದೆ, ಆ್ಯಂಡ್ ಸ್ಕಾರ್ಪಿಯೋ ಕೂಡ ಇದೆ ಲೇಟೆಸ್ಟ್ ಮಾಡಲ್. 5 ಸೀಟರ್ ಈಸಿ ಟು ಮೇಂಟೈನ್ SUVಗಳನ್ನ ನೋಡ್ತಾ ಇದ್ರೆ ಬ್ರೆಜಾ ಇದೆ, ಅರ್ಬನ್ ಕ್ರೂಸರ್ ಇದೆ, ಆ್ಯಂಡ್ ಸೆಲ್ಟೋಸ್ ಬಂದ್ಬಿಟ್ಟು ಫೀಚರ್ ಲೋಡೆಡ್ ಅದು ಕೂಡ ಅವೈಲೇಬಲ್ ಇದೆ. ಇನ್ನು ಎವರ್ಗ್ರೀನ್ ಆಫ್ ರೋಡ್ ಕಿಂಗು ಜಿಪ್ಸಿ ಕೂಡ ಇದೆ. ವಾವ್, ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮಲ್ಲಿ ತುಂಬ ಜನ ಹುಡ್ಕೋವಂಥದ್ದು ಎಂಟ್ರಿ ಲೆವೆಲ್ ಹ್ಯಾಚ್ ಪ್ಯಾಕ್ಗಳು 20 ಗಾಡಿ ಇದೆ. ಅದರಲ್ಲಿ ನಿಮಗೆ ಯುಂಡೈದಾಗಿರ್ಬೋದು, ಸುಜುಕಿ ವೆಹಿಕಲ್ಸ್ ಆಗಿರ್ಬೋದು, ಫೋರ್ಡ್ ಆಗಿರ್ಬೋದು, ಎಲ್ಲ ಒಂದು ಬ್ರ್ಯಾಂಡ್ದು ಎಂಟ್ರಿ ಲೆವೆಲ್ ಹ್ಯಾಚ್ ಪ್ಯಾಕ್ಗಳು ಅವೈಲೇಬಲ್ ಇದಾವೆ. ಬರೀ 75,000 ಇದ್ರೆ ಸಾಕು ಡೌನ್ ಪೇಮೆಂಟು. ಇಷ್ಟೆಲ್ಲ ಕ್ವಾಲಿಟಿ ಕಾರ್ಸ್ ಇರುವಂಥದ್ದು ಬಂದ್ಬಿಟ್ಟು ಒನ್ ಆಫ್ ದಿ ಮೋಸ್ಟ್ ಟ್ರಸ್ಟೆಡ್ ಸೆಲ್ಲರು ಜಿಪ್ಪಿ ಆಟೋಮಾರ್ಟಲ್ಲಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಜಿಪ್ಪಿ ಆಟೋಮಾರ್ಟ್ಗೆ ಬಂದಿದ್ದೀನಿ. ಜಿಪ್ಪಿ ಆಟೋಮಾರ್ಟು ವಿಡಿಯೋನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಇದುವರೆಗೂ ಕೂಡ ಯಾವುದೂ ಕಂಪ್ಲೇಂಟ್ ಇಲ್ಲ ಕಸ್ಟಮರಿಂದ. ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಇರುತ್ತೆ ನಮ್ಮದು, ಯಾವತ್ತೂ ಕೂಡ ನಾವು ಆಫ್ ಮಾಡಲ್ಲ. ಯಾವುದೇ ಡೀಲರ್ದು ಏನೇ ಒಂದು ಕಂಪ್ಲೇಂಟ್ ಇದ್ರೂ ಕೂಡ ಅದನ್ನು ನೀವು ಆಗ್ತಾ ಇರ್ತೀರ. ಬಟ್ ಇಲ್ಲಿವರೆಗೂ ಕೂಡ ಯಾವುದೂ ಒಂದು ನೆಗೆಟಿವ್ ಬಂದಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೋಬೋದು ಯಾವ ಥರ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು. ಸುಮಾರು ನೆಗೆಟಿವ್ಗಳು ಬೇರೆ ಒಂದು ಡೀಲರ್ಸ್ಗಳಿಗೆ ಬಂದು ಅದನ್ನು ನಾನು ವಿಡಿಯೋ ಕೂಡ ಸ್ಟಾಪ್ ಮಾಡಿದ್ದೀನಿ. ಅದನ್ನು ನಮ್ಮ ಚಾನಲಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಕೂಡ ಇರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ಇನ್ನೆಲ್ಲ ಸ್ಟಾಕ್ ಇದೆ ಅಂತ ಹೈಲೈಟ್ಸಲ್ಲಿ ನೋಡಿರ್ತೀರ. ಸಕ್ಕದಾಗಿದೆ. ತಡ ಮಾಡೋದು ಬೇಡ, ನಮ್ಮ ಜೊತೆಗೆ ಮಂಜುನಾಥ್ ಸರ್ ಇದ್ದಾರೆ, ಜಿಪ್ಪಿ ಆಟೋಮಾರ್ಟ್ನ ಓನರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್, ನೀವು ಮತ್ತೆ ಪುನಃ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್ ತಿಳಿಸ್ಕೊಡಿ, ಏನಕ್ಕೆ ನಮ್ಮ ವೀಕ್ಷಕರು ಜಿಪ್ಪಿ ಆಟೋಮಾರ್ಟ್ಗೆ ಬರಬೇಕು ಅಂತ ಹೇಳ್ಬಿಟ್ಟು. ಸರ್ ನಮ್ಮದು ಮೊದಲನೇ ಆದ್ಯತೆ, ನಾನು ಇವತ್ತಲ್ಲ ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ವಾಲಿಟಿ ನಮ್ಮದು ಮೊದಲನೇ ಆದ್ಯತೆ. ಕ್ವಾಲಿಟಿ ಅಂದರೆ ನಿಮಗೆ ಜೆನ್ಯೂನ್ ಕಿಲೋಮೀಟರ್ ಇರ್ಬೋದು, ಸರ್ವಿಸ್ ಹಿಸ್ಟ್ರಿ ಇರ್ಬೋದು, ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಪ್ಲಸ್ ಜೆನ್ಯೂನ್ ಡಾಕ್ಯುಮೆಂಟ್ಸ್. ಅದಕ್ಕೋಸ್ಕರ ನಾನು ಎಲ್ಲ ವೀಕ್ಷಕರಿಗೂ ಹೇಳೋದಿಷ್ಟೇ, ಇದು ಬೆಂಗಳೂರಿನ ಎಂಟ್ರೆನ್ಸಲ್ಲಿರೋದ್ರಿಂದ ನೀವು ಔಟ್ ಸ್ಟೇಷನಿಂದ ಬರೋ ಪ್ರತಿಯೊಬ್ಬ ಕಸ್ಟಮರ್ಸು ಬನ್ನಿ, ನಮ್ಮ ಪ್ರಾಡಕ್ಟ್ನ ನೋಡಿ, ಕ್ವಾಲಿಟಿ ನಿಮ್ಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಮುಂದಕ್ಕೆ ಮಾತಾಡ್ಬೋದು. ಸೊ ಅದೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. ಪ್ರತಿಯೊಂದು ನಮ್ಮಲ್ಲೇ ತೊಗೊಳ್ಳಿ ಅಂತ ನಾನು ಯಾರಿಗೂ ಇದಿಲ್ಲ, ಬಟ್ ನಮ್ಮದು ಕ್ವಾಲಿಟಿನ ನೀವು ನೋಡಿ. ಬಟ್ ನನಗೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಏನು ಔಟ್ ಸ್ಟೇಷನಿಂದ ಬಂದಿದ್ದಾರೆ ಸರ್, ಐ ಕ್ಯಾನ್ ಸೇ ಅಬೌಟ್ 80% ಆಫ್ ದ ಕಸ್ಟಮರ್ಸ್ ನಮ್ಮಲ್ಲಿ ಕಾರ್ ತೊಗೊಂಡು ಹೋಗಿದ್ದಾರೆ ಸರ್. ಇನ್ನು ಕೆಲವರಿಗೆ ನಮ್ಮದು ಪ್ರಾಡಕ್ಟ್ ಅವ್ರ ರಿಕ್ವೈರ್ಮೆಂಟಿಗೆ ನಾವು ಮ್ಯಾಚ್ ಮಾಡದೇ ಇರ್ಬೋದು. ಆಮೇಲೆ 100% ಅಂತೂ ಯಾರೂ ಕವರ್ ಮಾಡಲಿಕ್ಕಾಗಲ್ಲ. ಸಮ್ ಟೈಮ್ಸ್ ಪ್ರೈಸ್ ವೇರಿಯೇಷನ್ಸ್ ಇರ್ಬೋದು, ಕಲರ್ ವೇರಿಯೇಷನ್ಸ್ ಇರ್ಬೋದು, ಅದರಿಂದ ಒಂದು 10-20% ಇಯರ್ ಆ್ಯಂಡ್ ದೇರ್ ಇದೆ. ಬಟ್ 80% ಆಫ್ ದ ಕಸ್ಟಮರ್ಸ್ ವೆಹಿಕಲ್ನ ಈ ಪರ್ಟಿಕ್ಯುಲರ್ ವೆಹಿಕಲ್ ಬೇಕಂತ ಬಂದಿರೋರಿಗೆ ನಾವು 100% ಕೊಟ್ಟಿದ್ದೀವಿ ಸರ್. 100% ವೆಹಿಕಲ್ ಇದೇ ವೆಹಿಕಲ್ ಪರ್ಟಿಕ್ಯುಲರ್ ನಾನು ನೋಡಿದ್ದೀನಿ ಅಂತ ಬಂದಿರೋರಿಗೆ ನಾವು ಡೆಲಿವರಿ ಕೊಟ್ಟಿದ್ದೀವಿ ಸರ್. ಸೂಪರ್ ಸರ್. ಆ್ಯಂಡ್ ವೀಕ್ಷಕರೇ, ನಿಮ್ಗೆ ಹೇಳಲೇಬೇಕಾಗಿಲ್ಲ, ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಗೂಗಲ್ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಸ್ಟಾಕ್ ಅಂತೂ ಅಲ್ಟಿಮೇಟ್ ಆಗಿದೆ. ಸರ್ ಲೋನ್ ಯಾವ ಥರ ಮಾಡ್ಕೊಡ್ತೀರಾ ಸರ್? ಸರ್ ಲೋನ್ ಇವಾಗ ಎಂಟೈರ್ ಕರ್ನಾಟಕ ಲೋನ್ ಮಾಡ್ತಾ ಇದ್ದೀವಿ ಸರ್. ಬಟ್ ಅವ್ರ ಹತ್ರ ಒಂದು ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಈಗ ರೈತರಂದರೆ ಅವ್ರ ಹತ್ರ ಪಾಣಿ ಇರಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು, ಮತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು ಅದೆಲ್ಲ ಇದ್ದರೆ ವಿತಿನ್ ಸಿಟಿ ಲಿಮಿಟು ಅದೆಲ್ಲ ನೋಡಿ ಮಾಡ್ತಾ ಇದ್ದೀವಿ ಸರ್. ಅದೆಲ್ಲ ಏನು ತೊಂದರೆ ಆಗ್ತಾ ಇಲ್ಲ ನಿಮಗೆ ಲೋನ್ ಮಾಡಲಿಕ್ಕೆ. ಬಟ್ ಸ್ವಲ್ಪ ಡೌನ್ ಪೇಮೆಂಟು ರೂರಲ್ ಏರಿಯಾ ಅಂತ ಬಂದರೆ ಒಂದು 30% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಬಿಕಾಸ್ ರೂರಲ್ ಏರಿಯಾಗೆ ಅಪ್ ಟು 70%ವರೆಗೂ ಫಂಡಿಂಗ್ ಕೊಡ್ತಾ ಇದ್ದಾರೆ. ಬಟ್ ಸಿಟಿನಲ್ಲಿ ಅಪ್ ಟು 90%, ಸ್ಯಾಲ್ರಿಡ್ ಕಸ್ಟಮರ್ಸ್ಗೆ ಅಪ್ ಟು 90% ಫಂಡಿಂಗ್ ಆಗ್ತಾ ಇದೆ ಸರ್. ನೀವೊಂದು 75,000 ರುಪೀಸ್ ಡೌನ್ ಪೇಮೆಂಟ್ ಮಾಡಿದ್ರೂ ಒಂದು ವಿತಿನ್ 5 lakhsಲ್ಲಿರೋ ಕಾರ್ನ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಸರ್ ವಿತ್ ಲೋನ್.
ಆ್ಯಂಡ್ ವೀಕ್ಷಕರೇ ಆಲ್ರೆಡಿ ಇವ್ರು ಹೇಳಿದ ಹಾಗೆ ಬೆಂಗಳೂರಿನ ಎಂಟ್ರೆನ್ಸಲ್ಲೇ ಇದೆ ಜಿಪಿ ಆಟೋಮಾರ್ಟು. ಒಂದ್ಸಲಿ ಈ ಕಡೆ ಬಂದಾಗ ಒಂದ್ಸಲಿ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸರ್ವಿಸ್ ಇದೆ ಆ್ಯಂಡ್ ಯಾವ ಥರ ಕಾರ್ಸ್ ಇದೆ ಅಂತ ಹೇಳ್ಬಿಟ್ಟು. ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದರೆ ಒಂದು 100 ಮೀಟರ್ಸಲ್ಲೇ ಲೆಫ್ಟ್ ಸೈಡಲ್ಲಿದೆ. ಇದರ ಆಪೋಸಿಟಲ್ಲಿ ಎಕ್ಸಾಕ್ಟ್ ಆಪೋಸಿಟಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಕೂಡ ಇರುವಂಥದ್ದು, ಲ್ಯಾಂಡ್ ಮಾರ್ಕ್ ಅಂತ ತಗೊಂಡ್ರೆ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, ಪೋಲೋ GT TSI ಇದೆ. ಎಸ್ ಸರ್, ತಿಳಿಸ್ಕೊಡಿ ಸರ್. ಇದು ಪೋಲೋದಲ್ಲಿ ಅಂದರೆ ಫೋಕ್ಸ್ ವ್ಯಾಗನ್ ಬ್ರ್ಯಾಂಡಲ್ಲೇ ಇದು ಒನ್ ಆಫ್ ದಿ ಟ್ರೆಂಡಿಂಗ್ ವೆಹಿಕಲ್, ಪೋಲೋ GT TSI ಮಾಡಲ್. ಇದು ಇಟ್ಸ್ 2016 ಮಾಡಲು. ವೆಹಿಕಲ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಇದೆ. ಕಸ್ಟಮೈಸ್ ಅಲಾಯ್ ವೀಲ್ಸ್ ಇದೆ, ಬಾಡಿ ಗ್ರಾಫಿಕ್ಸ್ ಇದೆ. ನೀವು ಎಕ್ಸ್ಟೀರಿಯರ್ ಇಂಟೀರಿಯರ್ ನೋಡ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸರ್. ವೀಕ್ಷಕರೇ ನೋಡ್ತಿರ್ಬೋದು, ಪೋಲೋ GT TSI ಅಂತ ಬಂದಾಗ ಆಲ್ಮೋಸ್ಟ್ ಜಾಸ್ತಿ ಯೂತ್ಸೇ ಯೂಸ್ ಮಾಡಿರ್ತಾರೆ. ಸೊ ಬಟ್ ಅದು ವೇರೆಂಟರ್ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ರಫ್ ಯೂಸ್ ಮಾಡಿರ್ತಾರೆ. ಬಟ್ ಈ ಗಾಡಿ ಅಂತೂ ನಿಜವಾಗ್ಲೂ ಹೇಳ್ತೀನಿ ಕ್ಲಾಸಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೆ ಮೇಂಟೈನ್ ಕೂಡ ಮಾಡಿದ್ದಾರೆ ಸರ್. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು, GTRದು ಮ್ಯಾಗ್ವೀಲ್ ಹಾಕಿದ್ದಾರೆ ಆ್ಯಂಡ್ ಆಲ್ಸೋ ಬಾಡಿ ಗ್ರಾಫಿಕ್ಸ್ ಕೂಡ ಅಷ್ಟೇ ಸಕ್ಕದಾಗಿದೆ. ಎಲ್ಲ ಫೀಚರ್ಸು ಬರುತ್ತೆ ಸರ್. ಮಾಡಲ್ ಇದು ಸರ್, ಇದು 2016 ಮಾಡಲ್ ಸರ್. 16 ಮಾಡಲ್ ಸರ್. ಪ್ರೈಸಿಂಗ್ ಇದು ಸರ್ ವೆಬ್ಸೈಟಲ್ಲಿ ನಾವು 6,85,000 ಲಿಸ್ಟ್ ಮಾಡಿದ್ದೀವಿ. ಬಟ್ ನಿಮಗೆ ಫೈನಲ್ ಪ್ರೈಸ್ ಆಗಿ ನಾವು 6,50,000ಗೆ ನಾವು ಫೈನಲ್ ಪ್ರೈಸಾಗಿ ಕೊಡ್ತಾ ಇದ್ದೀವಿ ಸರ್. ಇದು 6,50,000ಕ್ಕೆ 2016 ಮಾಡಲ್ ಪೋಲೋ GT TSI ವಿತ್ 7 ಸ್ಪೀಡ್ DSG ಗೇರ್ ಬಾಕ್ಸ್ ಸಿಗ್ತಾ ಇದೆ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಒಂದ್ಸಲಿ ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡಿ ಇವಾಗಲೇ, ಯಾಕೆಂದರೆ ತುಂಬ ಡಿಮ್ಯಾಂಡೆಡ್ ವೆಹಿಕಲ್. ಇದಕ್ಕೂ ಕೂಡ ಒಂದು 6 ಮಂತ್ ಆರ್ 5,000 ಕಿಲೋಮೀಟರ್ ಎಂಜಿನ್ ವಾರಂಟಿ ನಾವು ಕೊಡ್ತಾ ಇದ್ದೀವಿ ಸರ್. ಖಂಡಿತ ಸರ್. ವೀಕ್ಷಕರೇ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸ್ವಿಫ್ಟ್ ಇದೆ. ಎಸ್ ಸರ್. ಸರ್, ಇದು ಮಾರುತಿ ಸ್ವಿಫ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದು, ಏನು ಹೈಯೆಸ್ಟ್ ವೆಹಿಕಲ್ ಸೇಲ್ ಆಗಿರುವಂಥದ್ದು ಮಾರುತಿ ಬ್ರ್ಯಾಂಡಲ್ಲಿ. ಆ್ಯಂಡ್ ಒನ್ ಆಫ್ ದಿ ಟ್ರಸ್ಟೆಡ್ ವೆಹಿಕಲ್ ಕೂಡ. ಐ ಕ್ಯಾನ್ ಸೇ ವೆರಿ ಲೆಸ್ ಮೇಂಟೆನೆನ್ಸ್ ವೆಹಿಕಲ್ ಇದು. 2014 ಮಾಡಲ್ ಇದು. ಸಿಂಗಲ್ ಓನರ್, 80,000 ಕಿಲೋಮೀಟರ್ಸ್ ಓಡಿದೆ. ಫಸ್ಟ್ ಓನರ್ ವೆಹಿಕಲ್ ಸರ್. ಇದು ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದೇ. ಇದಕ್ಕೂ ಕೂಡ ನಾವು 6 ಮಂತ್ 5,000 ಕಿಲೋಮೀಟರ್ವರೆಗೂ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ ಸರ್. ವೀಕ್ಷಕರೇ ನೋಡ್ತಿರ್ಬೋದು, 6 ಮಂತ್ಸ್ ಆರ್ 5,000 ಕಿಲೋಮೀಟರ್ ವ್ಯಾರಂಟಿ ಕೂಡ ಸಿಗುತ್ತೆ. 14 ಮಾಡಲ್ VXI ಇದು. ನಿಮಗೆ ಮಿಡ್ ವೇರಿಯಂಟ್ ಬರುತ್ತೆ ಆ್ಯಂಡ್ ಇಂಟೀರಿಯರ್ ಕೂಡ ಅಷ್ಟೇ ಚೆನ್ನಾಗಿದೆ. ಟೈರ್ಸ್ ಕೂಡ ತುಂಬ ಚೆನ್ನಾಗಿದೆ ಸರ್. ಇನ್ನು ಅಟ್ಲೀಸ್ಟ್ ಒಂದು 30,000-35,000 ಕಿಲೋಮೀಟರ್ಸ್ ನೀವು ಡ್ರೈವ್ ಮಾಡ್ಬೋದು. ಎಸ್ ಸರ್. ಸರ್ ಇದು ಗಾಡಿ ಪ್ರೈಸ್ ಇದು ಸರ್, ಇದು 4,70,000ಕ್ಕೆ ಫೈನಲ್ ಪ್ರೈಸ್ ಮಾಡ್ತಾ ಇದ್ದೀವಿ. 4,70,000ಗೆ ಈ ಒಂದು ಇದು ತುಂಬ ಡಿಮಾಂಡ್ ಇರೋ ಪ್ರಾಡಕ್ಟ್ ಸರ್. ಆ್ಯಕ್ಚುಲಿ ತುಂಬಾನೇ ಡಿಮ್ಯಾಂಡ್ ಇದೆ. ಎರಡು ಗಾಡಿ ಏನು ನೋಡಿದ್ರೆ ಸ್ಟಾರ್ಟಿಂಗ್ 2011-12 ಮಾಡಲೇ ಇವಾಗ 4ರಿಂದ 4.5 ಲಕ್ಷಕ್ಕೆ ಟ್ರೇಡ್ ಆಗ್ತಾ ಇದೆ. ಸೊ ಆಗ ನೀವು ಕಂಪೇರ್ ಮಾಡಿದ್ರೆ 2014 ಮಾಡಲ್ ಅಟ್ 4,70,000 ತುಂಬ ರೀಸನಬಲ್ ಆಗೇ ಇದೆ ಸರ್ ಪ್ರೈಸ್. ಆ್ಯಂಡ್ ವೀಕ್ಷಕರೇ ಪ್ರೈಸ್ ಕಂಪೇರ್ ಮಾಡಬೇಕಾದ್ರೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದ್ದಾರಾ. ಸೊ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಆಕ್ಸಿಡೆಂಟಲ್ ಇದೆಯಾ, ಏನು ಎತ್ತ, ಮತ್ತು ಕಿಲೋಮೀಟರ್ ಟ್ಯಾಂಪರ್ ಆಗಿದೆಯಾ. ಸೊ ಇದು ಜೆನ್ಯನ್ ಕಿಲೋಮೀಟರ್ ಇದ್ದಾಗ ಅದಕ್ಕೆ ಏನು ಪ್ರೈಸಿಂಗ್ ಇದೆ ಈ ಪ್ರೈಸಿಂಗು. ಸೊ ಜಾಸ್ತಿ ಓಡಿ ಕಮ್ಮಿ ಮಾಡಿದ್ರೆ ಸರ್ ಇದೇ ಪ್ರಾಡಕ್ಟ್ ಇನ್ನು 50,000 ಕಮ್ಮಿ ಕೊಡಿಸ್ತೀವಿ ಸರ್ ನಾವು ಬೇಕಂದ್ರೆ. ಅದು ಕಿಲೋಮೀಟರ್ ಮತ್ತೆ ಸ್ಟ್ರಕ್ಚರಲ್ ಆಕ್ಸಿಡೆಂಟಲ್ ಬಗ್ಗೆ ನಮ್ಮಲ್ಲಿ ಏನು ಕೇಳಬಾರ್ದು ಅಂದರೆ ಇದಕ್ಕಿಂತ ಇನ್ನೂ 50,000 ಕಮ್ಮಿಗೆ ವೆಹಿಕಲ್ ಕೊಡಿಸ್ತೀನಿ ಸರ್ ನಾನು. ಎಸ್ ಸರ್. ಸೊ ಆಬ್ವಿಯಸ್ಲಿ ಅದು ನಮಗೆ ನಿಮಗೆ ಗೊತ್ತು, ಕಸ್ಟಮರ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲ ಸರ್. ಪಾಪ ಕಸ್ಟಮರ್ಸ್ ತಪ್ಪಲ್ಲ. ಇದು ಏನಾಗುತ್ತೆ ಅಂದರೆ ಬೆಲೆನ ನೋಡಿ ಬೇಗ ಮೋಸ ಹೋಗ್ತಾರೆ ಜನ. ಏನು ಮಾಡಿ ಈವನ್ ಆ ಜಾಗದಲ್ಲಿ ನಾನು ಈ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಗೊತ್ತು ನನಗೂ. ನಾವು ಈ ಔಟ್ ಆಫ್ ದ ಇಂಡಸ್ಟ್ರಿ ಇದ್ದರೆ ನಮಗೂ ಕೂಡ ಓಕೆ ಅಟ್ರಾಕ್ಟಿವ್ ಪ್ರೈಸ್ ನೋಡಿದ ತಕ್ಷಣ ಬೇಗ ಮೋಸ ಹೋಗ್ಬಿಡ್ತೀವಿ ಸರ್. ಹೌದೌದು ವೀಕ್ಷಕರೇ, ಅದಕ್ಕೋಸ್ಕರ ಏನು ಮಾಡ್ಬೇಕು ಹೇಳಿ, ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ನೋಡಿ. ಆ ಗಾಡಿಗೆ ನಿಮ್ಗೆ ಅಷ್ಟು ವ್ಯಾಲ್ಯೂ ಅನ್ನಿಸ್ತಿಲ್ವಾ, ಡೈರೆಕ್ಟಾಗಿ ಇವ್ರಿಗೆ ಕೇಳಿ, ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಮಾಡ್ಕೊಡ್ತಾರೆ ಬೇಕಾರೆ. ಅವಾಗ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ರೆನಾಲ್ಟ್ ಕ್ವಿಡ್ ಇದೆ ಸರ್. ಇದು 2017 ಸಿಂಗಲ್ ಓನರ್ ಮಾಡಲ್ ಸರ್. ಇದು ಕೂಡ ಕ್ಲೈಂಬರ್. ಇದು ಕ್ಲೈಂಬರ್ ಅಂದರೆ ನಿಮಗೆ ಸ್ವಲ್ಪ ಅಲಾಯ್ ವೀಲ್ ಡಿಸೈನ್ ಇದೆಲ್ಲ, ಸ್ಕರ್ಟಿಂಗ್ಸ್ ಬರುತ್ತೆ, ಡ್ಯೂಯಲ್ ಟೋನ್ ಬರುತ್ತೆ. ಹೌದು, ಡ್ಯೂಯಲ್ ಟೋನ್ ಬರುತ್ತೆ ಸರ್. ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ. ಇದು ಲಿಮಿಟೆಡ್ ವೇರಿಯಂಟ್ ಸರ್ ಅವ್ರ ಹತ್ರ. ಕ್ಲೈಂಬರ್ ಅಂದರೆ 1 ಲೀಟರ್ ಎಂಜಿನ್ ಇದು. ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಕೂಡ ಬರುತ್ತೆ. ಇದು ಕೂಡ ಫಸ್ಟ್ ಓನರ್ ವೆಹಿಕಲ್. 2017 ಮ್ಯಾನುಫ್ಯಾಕ್ಚರ್ ಅಂಡ್ ರಿಜಿಸ್ಟ್ರೇಷನ್. 69,000 ಕಿಲೋಮೀಟರ್ ಓಡಿದೆ. ಇದನ್ನ ನಿಮಗೆ 3,45,000 ರೂಪಾಯಿಗೆ ಫೈನಲ್ ಪ್ರೈಸ್ ಆಗಿ ಮಾಡ್ಕೊಡ್ತಾ ಇದ್ದೀವಿ ಸರ್. ಇದು ಕೂಡ ಲಿಸ್ಟೆಡ್ 3,85,000 ಇದೆ. ನೀವು ವೆಬ್ಸೈಟಲ್ಲಿ ಬೇಕಂದ್ರೆ ಚೆಕ್ ಮಾಡಿ. ಇದು ಅಟ್ರಾಕ್ಟಿವ್ ಪ್ರೈಸ್ ಆಗಿ 3,45,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 2017 ಮಾಡಲ್ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್. ಅದು ಕೂಡ ಸ್ಪೆಷಲ್ ಎಡಿಷನ್. ಇದು ನಿಮಗೆ 3,45,000ಕ್ಕೆಲ್ಲ ಸಿಗ್ತಾ ಇದೆ ಜಿಪಿ ಆಟೋಮಾರ್ಟಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್, ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ 2019. ಬಟ್ 2019 ಆದ್ರೂ ಕೂಡ ಇದರಲ್ಲಿ ನಿಮಗೆ ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ABS ಕೂಡ ಬರುತ್ತೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. 64,000 ಕಿಲೋಮೀಟರ್ ಓಡಿದೆ. 2019 ಸರ್, 2019 ಮಾಡಲ್. ಇದು ಕೂಡ ಕಂಪ್ಲೀಟ್ಲಿ ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಓಕೆ. 4 ಟೈರು ಬ್ರ್ಯಾಂಡ್ ನ್ಯೂ ಇದೆ ಸರ್. ಇಟ್ ಇಸ್ ಡ್ರಿವನ್ ಲೆಸ್ ದೆನ್ 5,000 ಕಿಲೋಮೀಟರ್ ಟೈರ್ಸ್.
ಆ್ಯಂಡ್ ವೀಕ್ಷಕರೇ ನಾಟ್ ಇವನ್ 5000 ಸರ್, ಒಂದು 2000 ಓಡಿರ್ಬೋದು ಅಷ್ಟೇ ಸರ್ ಟೈರ್ ಚೇಂಜ್. ಎಲ್ಲ ಗಾಡಿ ಕಂಡೀಷನ್ ಕೂಡ ನಾನು ತುಂಬ ಹೇಳ್ಬಿಟ್ರೆ ಎಕ್ಸಾಜುರೇಟ್ ಅಂತ ಅನ್ಕೊಂತೀರ ನೀವು. ಒಂದ್ಸಲಿ ನಿಜವಾಗ್ಲೂ ವಿಸಿಟ್ ಮಾಡಿ. ಏನಕ್ಕೆ ನಾನು ಮತ್ತೆ ಪದೇ ಜಿಪ್ಪಿ ಆಟೋಮಾರ್ಟಲ್ಲಿ ವಿಡಿಯೋ ಮಾಡ್ತೀನಿ, ಟ್ರಸ್ಟ್ ಅಂತ ಹೇಳ್ತಾ ಇರ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. 19 ಮಾಡಲ್ ಸಿಂಗಲ್ ಓನರ್ 1.2 ಲೀಟರ್ ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ ಸರ್. ಪ್ರೈಸ್ ಇದು ಸರ್, ಇದು ಕೂಡ ನಾವು ಫೈನಲ್ ಪ್ರೈಸ್ ಆಗಿ 5,25,000ಕ್ಕೆ ಕೊಡ್ತಾ ಇದೀವಿ ಸರ್. 5,25,000ಗೆಲ್ಲ ಒಂದು 19 ಮಾಡಲ್ ಗ್ರ್ಯಾಂಡ್ ಐಟನ್. ಮತ್ತೆ ಇದರಲ್ಲಿ ಹೊಸದು ನ್ಯೂ ಇನ್ಶೂರೆನ್ಸ್ ಕೂಡ ಮಾಡಿ ಕೊಡ್ತಾ ಇದೀವಿ ಸರ್. ಸೊ ಬ್ರ್ಯಾಂಡ್ ನ್ಯೂ ಇನ್ಶೂರೆನ್ಸ್ ಕೂಡ ಮಾಡಿಕೊಡ್ತಾರೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಪೋಲೋ GT ಬೇಡ, ನಮಗೆ ಅಫೋರ್ಡಬಲ್ ಆಗಬೇಕು ಅಂದರೆ 16 ಮಾಡಲ್ ಪೆಟ್ರೋಲ್ ಇಂಜಿನ್ ಇರುವಂತಹ ಐಲೈನ್ ಪೋಲೋ ಕೂಡ ಫಸ್ಟ್ ಓನರ್ ವೆಹಿಕಲ್, 2016 ಐಲೈನ್ ವೇರಿಯಂಟ್. ಸೊ ಇಟ್ಸ್ ಅ ಫುಲ್ಲಿ ಲೋಡೆಡ್ ಕಾರ್. ಅಗೇನ್ ಇಟ್ಸ್ ಅ 1.2 ಲೀಟರ್ ಎಂಜಿನ್, ಒನ್ ಆಫ್ ದಿ ಟ್ರಸ್ಟೆಡ್ ಫೋಕ್ಸ್ ವ್ಯಾಗನ್ ಕಾರ್ ಇದು ವೆಹಿಕಲ್. ಇದು ಕೂಡ ಕ್ವಾಲಿಟಿ ವೈಸ್ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ವೀಕ್ಷಕರೇ, ಇದುವರೆಗೂ ಪೋಲೋಗಿರುವಂತಹ ಡಿಮ್ಯಾಂಡು ಕಮ್ಮಿ ಆಗಿಲ್ಲ, ಇನ್ಫ್ಯಾಕ್ಟ್ ಇನ್ನೂ ಇನ್ಕ್ರೀಸ್ ಆಗಿದೆ. ಬಿಕಾಸ್ ಪೋಲೋ ಸ್ಟಾಪ್ ಆಗಿರೋದ್ರಿಂದ, ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿರೋದ್ರಿಂದ. ಸರ್ ಪ್ರೈಸ್ ಇದು ಸರ್, ಇದು ನಿಮಗೆ 5,80,000ಕ್ಕೆ ಕೊಡ್ತಾ ಇದ್ದೀವಿ ಸರ್ ಫೈನಲ್ ಪ್ರೈಸ್ ಆಗಿ. 2016 ಮಾಡಲ್ ಪೋಲೋ 5,85,000ಕ್ಕೆ ಸಿಗ್ತಾ ಇದೆ. ಟಾಪ್ ಎಂಡ್ ವೆಹಿಕಲ್ ಇದು. ಏರ್ ಬ್ಯಾಗು, ABS, ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMs ಆಗಿರ್ಬೋದು, ಫಾಗ್ ಲ್ಯಾಂಪ್ ಆಗಿರ್ಬೋದು, ಎಲ್ಲ ಫೀಚರ್ಸು ಬರುತ್ತೆ. ಇನ್ಕ್ಲೂಡಿಂಗ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಎಸ್ಪ್ರೆಸೋ ಇದೆ ಸರ್. ಇದು 2020 ಎಸ್ಪ್ರೆಸೋ 40,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಕ್ವಾಲಿಟಿ ವೈಸ್ ತುಂಬಾ ನೀಟ್ ಅಂಡ್ ಕ್ಲೀನ್ ಇರುವಂಥ ವೆಹಿಕಲ್. ಸಿಲ್ವರ್ ಕಲರ್, ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಮಾರುತಿನಲ್ಲಿ. ಯಾಕೆ ಅಂದರೆ ಇಟ್ ಗಿವ್ಸ್ ಯು ಬೆಟರ್ ಮೈಲೇಜ್ ಸರ್. ನಿಮಗೆ ಹೈವೇನಲ್ಲಿ ಕ್ಲೋಸ್ ಟು 25 ಕಿಲೋಮೀಟರ್ಸ್ವರೆಗೂ ಮೈಲೇಜ್ ಬರುತ್ತೆ ಸರ್. ಇದು ಪ್ರಾಕ್ಟಿಕಲಿ ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಅಪ್ ಟು 25 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಇದರಲ್ಲಿ. ಓಕೆ. ಸಿಟಿ ಲೆವೆಲಲ್ಲೂ ಕೂಡ ನಿಮಗೆ ಒಂದು 16 to 18 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಇದರಲ್ಲಿ ಕೂಡ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS EBD ಇದೆ, ಪ್ಲಸ್ ನಿಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ಸ್ ಇದೆ, ಪಾರ್ಕಿಂಗ್ ಸೆನ್ಸರ್ ಇದೆ, ಮತ್ತು ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿರರ್ಸ್ ಬರುತ್ತೆ. ಆಮೇಲೆ ಸೀಟ್ ಕವರ್ ಕೂಡ ಕಂಪನಿಯಿಂದ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ಬ್ಲೂಟೂತ್ ಇದೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ. ಸೊ ಈ ಕ್ಯಾಟಗರಿ ಆಫ್ ಬೈಯರ್ಸ್ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ, ಸ್ಮಾಲ್ ಹ್ಯಾಚ್ ಪ್ಯಾಕ್ ನೋಡುವಂಥದ್ದು. ಅದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ನು. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿರುತ್ತೆ, ಜೊತೆಗೆ ಸ್ಮಾಲ್ ಆ್ಯಂಡ್ ವೆರಿ ಕಾಂಪ್ಯಾಕ್ಟ್ ಹ್ಯಾಚ್ ಪ್ಯಾಕ್ ಇದು. ಸರ್ ಪ್ರೈಸ್ ಇದು 4,25,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 2020 ಮಾಡಲ್, ಒಂದು ಲೇಟೆಸ್ಟ್ ಮಾಡಲ್ ಎಸ್ಪ್ರೆಸೋ ಬಂದ್ಬಿಟ್ಟು 4,25,000ಕ್ಕೆ ಸಿಗ್ತಾ ಇದೆ. ನೋಡ್ತಿರ್ಬೋದು ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ಲು ಒಂದು ಸ್ಪೇಷಿಯಸ್ ಹ್ಯಾಚ್ ಪ್ಯಾಕು ಜಾಜ್ ಇದೆ. ಎಸ್ ಸರ್. ಸರ್ ಜಾಜ್ ಇದು VX CVT, ಇಟ್ಸ್ ಅನ್ ಆಟೋಮ್ಯಾಟಿಕ್ ಕಾರ್. ಇದು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 36,000 ಕಿಲೋಮೀಟರ್ ಅಷ್ಟೇ ಓಡಿದೆ ವೆಹಿಕಲ್. ಇದು ಕೂಡ ನೀವು ಕ್ವಾಲಿಟಿ ನೋಡಿ. ವೀಕ್ಷಕರೇ, ಹೋಂಡಾದವ್ರದ್ದು ಆಟೋಮೆಟಿಕ್ and one of the best gearbox sir. CVT is the one of the best. ಅದರಲ್ಲೂ Honda CVT is the one of the best gearbox. ಎಸ್ ಸರ್, ಅದು Indian roads ಗೆ. ಹೌದು ಸರ್. ಪ್ರೈಸ್ ಇದು ಸರ್, ಇದು ನಿಮಗೆ 6,50,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 6.9 lakhs ಇದೆ ನಮ್ದು ವೆಬ್ಸೈಟ್ ಲಿಸ್ಟೆಡ್ ಪ್ರೈಸ್. ಬಟ್ ನಿಮಗೆ ಆಫ್ಟರ್ ಆಲ್ ದ ಡಿಸ್ಕೌಂಟ್ 6.5 lakhsಗೆ ನಾವು ಫೈನಲ್ ಮಾಡಿ ಕೊಡ್ತಾ ಇದೀವಿ ಸರ್. 2018 ಮಾಡಲ್ಲು ನಿಮಗೆ ಟಾಪ್ ಎಂಡು, ಅದು ಕೂಡ ವಿತ್ CVT ಗೇರ್ ಬಾಕ್ಸು 6,50,000ಕ್ಕೆ ಸಿಗ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ಆಟೋಮೆಟಿಕ್ ಕಾರ್ಸ್ ಟು ಡ್ರೈವ್ ಅಂತ ಹೇಳ್ಬೋದು ಈ ಗಾಡಿಗಳನ್ನ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮಗೆ ಒಂದು i10 ಇದೆ. ಎಸ್ ಸರ್. i10 ಇದು ಮ್ಯಾಗ್ನಾ ಆಟೋಮ್ಯಾಟಿಕ್ ಸರ್. ಇದು 2009 ಮಾಡಲ್. ಇದು 73,000 ಕಿಲೋಮೀಟರ್ ಓಡಿದೆ. ಸೊ ಇದು ಕೂಡ ಆಟೋಮೆಟಿಕ್ಕೇನೆ? ಆಟೋಮ್ಯಾಟಿಕ್ ಸರ್. ಇದು ನಾನು ಎಕ್ಸಲೆಂಟ್ ಅಂತ ಕಂಡೀಷನ್ ಏನು ಹೇಳಲ್ಲ, ಬಿಕಾಸ್ ಇದು 15 ವರ್ಷ ಆಯಿತು. ಬಟ್ ಗುಡ್ ಕಂಡೀಷನ್ ಅಂತೂ ಇದೆ ಸರ್. ಗುಡ್ ಕಂಡೀಷನ್ ಅಲ್ಲಿ ಇದೆ. ನಿಮಗೆ ಇದು 2,50,000ಗೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. ವೆಹಿಕಲ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ಚೆನ್ನಾಗಿದೆ, ಎಂಜಿನ್ ಚೆನ್ನಾಗಿದೆ, ನಿಮಗೆ ಸಸ್ಪೆನ್ಷನ್ಸ್ ಚೆನ್ನಾಗಿದೆ. ವೆಹಿಕಲ್ ಡ್ರೈವ್ ಅಂದರೆ ವ್ಯಾಲ್ಯೂ ಫಾರ್ ಮನಿ ಇದೆ ಸರ್ ಇದರಲ್ಲಿ. ಸರ್ ಪ್ರೈಸ್ ಇದು 2,50,000ಕ್ಕೆ ಫೈನಲ್ ಮಾಡ್ತಾ ಇದ್ದೀವಿ ಸರ್. 2,50,000. ಎಲ್ಲ ಗಾಡಿನೂ ಸಕ್ಕದಾಗಿದೆ ಅಂತ ಹೇಳುವಂತಹ ಒಂದು ಕಾಲದಲ್ಲಿ. ಸೊ ಈ ಗಾಡಿ ಎಕ್ಸಲೆಂಟ್ ಆಗಿದೆ, ಈ ಗಾಡಿ ಗುಡ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಇದನ್ನ ನಾವು ಯೂಸ್ ಮಾಡಿರಲ್ಲ, ಪ್ರೀವಿಯಸ್ ಓನರ್ ಯೂಸ್ ಮಾಡಿರ್ತಾರೆ. ಸೊ ಅದನ್ನ ನಾವು ಚೆಕ್ ಮಾಡಿರ್ತೀವಿ. ಸೊ ಅದರಲ್ಲಿ ಇರೋದ್ರಲ್ಲಿ ಒಳ್ಳೆ ಕ್ವಾಲಿಟಿ ತಗೊಂಡಿರ್ತೀವಿ. ಅಲ್ಲ ಸರ್, 15 ವರ್ಷದ ಕಂಡೀಷನ್ ನೀವು ವ್ಯಾಲ್ಯೂ ಮಾಡಿದ್ರೆ ಚೆನ್ನಾಗಿದೆ ಸರ್ ವೆಹಿಕಲ್. ಎಸ್ ಸರ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ i20 ಇದೆ. ಎಸ್ ಸರ್. i20 ಇದು 2012 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಇದು ಕೂಡ 70,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಏನೆ ನೋಡಿ. ಟೈರ್ಸ್ ಕ್ವಾಲಿಟಿ ಇರ್ಬೋದು, ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ, ಏರ್ ಬ್ಯಾಗ್ ABS ಬರುತ್ತೆ ಇದರಲ್ಲಿ ಕೂಡ.
ಇಂಟೀರಿಯರ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಇರ್ಬೋದು, ನಿಮಗೆ ಬ್ಲೂಟೂತ್ ಎಲ್ಲ ಫೀಚರ್ಸ್ ಇದೆ ಸರ್. ಇದು ಕೂಡ ಲೋಡೆಡ್ ಫುಲ್ಲಿ ಅಂದರೆ ಆಸ್ಟಾಗಿಂತ ಒಂದು ಬಿಲೋ ಮಾಡಲ್, ಬಟ್ ಮೋಸ್ಟ್ ಆಫ್ ದ ಫೀಚರ್ಸ್ ಲೈಕ್ ಆಸ್ಟಾದಲ್ಲಿರೋ ಎಲ್ಲ 90% ಆಫ್ ದ ಫೀಚರ್ಸ್ ಇದೆ ಸರ್ ಇದರಲ್ಲಿ. ಓನ್ಲಿ ನಿಮಗೆ ರೇರ್ ವೈಪರ್ ಬರಲ್ಲ, ಹಾಗೆ ಏರ್ ಬ್ಯಾಗ್ ಬಂದ್ಬಿಟ್ಟು ಸಿಂಗಲ್ ಬರುತ್ತೆ ಅಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದರಲ್ಲಿ ಬರುವಂಥದ್ದು. ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಏರ್ ಬ್ಯಾಗ್ ಮಾತ್ರ ಒಂದು ಬರುತ್ತೆ ಸರ್. ಹೌದು ಸರ್. ಪ್ರೈಸ್ ಇದು ಸರ್ ಇದು 4,40,000ಕ್ಕೆ ಫೈನಲ್ ಆಗಿ ಕೊಡ್ತಾ ಇದೀವಿ ಸರ್. ಒಂದು ಬ್ಯೂಟಿಫುಲ್ ಕಂಡೀಷನ್ ಲೆಸ್ ಡ್ರಿವನ್ i20 ಬಂದ್ಬಿಟ್ಟು 4,40,000ಕ್ಕೆ ಸಿಗ್ತಾ ಇದೆ. ಈ ಶೇಪ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ಮತ್ತೊಂದು ಗ್ರ್ಯಾಂಡ್ ಐಟಮ್ ಇದೆ. ಎಸ್ ಸರ್. ಸರ್ ಇದು 2018 ಮಾಡಲ್. ಇದು ಸ್ಪೋರ್ಟ್ಸ್ ವೇರಿಯಂಟ್. ಅವಾಗಲೇ ನೋಡಿದ್ದು ನೀವು ಮ್ಯಾಗ್ನಾ ನೋಡಿದ್ರಿ, ಇದು ಸ್ಪೋರ್ಟ್ ವೇರಿಯಂಟು KA09 ಪಾಸಿಂಗು. ಆಮೇಲೆ ಎಸ್ಪೆಷಲಿ ನಾನು ನನ್ನ ವ್ಯೂವರ್ಸ್ಗೆ ಹೇಳ್ಬೇಕಂದ್ರೆ, ನೀವು ನೋಡಿರ್ತೀರ ನೀವು ಕೂಡ, ಮೈಸೂರು ರಿಜಿಸ್ಟ್ರೇಷನ್ ಕಾರ್ಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಅಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿದೆ, ವೈಡ್ ರೋಡ್ಸ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಈ ಆಕ್ಸಿಡೆಂಟಲ್ ವೆಹಿಕಲ್ಸ್ ಇರ್ಬೋದು ಅಥವಾ ಮೇಂಟೆನೆನ್ಸ್ ಕಡಿಮೆ ಇರುವಂಥದ್ದು ತುಂಬ ಕಡಿಮೆ ಸರ್. ನಾನು ನೋಡಿರೋ ಚೆನ್ನಾಗಿದೆ. ಹೌದು ಗಾಡಿ ನಿಲ್ಸಿದ್ರೆ ಬೆಳಗ್ಗೆ ಬಂದು ನೋಡಿದ್ರು ಕೂಡ ಒಂದು ಸ್ಕ್ರಾಚ್ ಇರಲ್ಲ, ಆ ಥರ ಇರುತ್ತೆ. ನಮ್ಮಷ್ಟು ಅಂದರೆ ಬೆಂಗಳೂರಷ್ಟು ಡೆನ್ಸಿಟಿ ಇಲ್ಲ ಅಲ್ಲಿ ಟ್ರಾಫಿಕ್. ಸೊ ಇದು 2018 ಮಾಡಲು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಡಿಯೋ ಕಂಟ್ರೋಲ್ಸು, ಆಮೇಲೆ ಚಿಕ್ಕದಿದೆ ಇನ್ಫೋಟೈನ್ ಸಿಸ್ಟಮ್, ಸ್ಮಾಲ್ ಅಂದರೆ 4 ಇಂಚ್ ಇನ್ಫೋಟೈನ್ ಸಿಸ್ಟಮ್ ಬರುತ್ತೆ. ಎಸ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ OR-beams ಬರುತ್ತೆ. ಸೊ ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರುವಂಥದ್ದು. ಆ್ಯಂಡ್ ಗ್ರ್ಯಾಂಡ್ ಐಟಮ್ ನೋಡ್ತಿರೋರಿಗೆ ಒಂದಲ್ಲ ಎರಡೆರಡು ಆಪ್ಷನ್ ಇದೆ. ಎರಡು ಸಿಂಗಲ್ ಓನರ್, ಸೇಮ್ ಕಲರ್ ಇದೆ ಸರ್. ಒಂದು 18 ಇದೆ, ಒಂದು 19 ಇದೆ ಸರ್. ಓಕೆ. i10 ಓವರಾಲ್ ಆಗಿ ಎಷ್ಟಿದೆ? 2 ವೆಹಿಕಲ್ ಇದೆ ಸರ್ ಇವಾಗ. ಗ್ರ್ಯಾಂಡ್ ಐಟಮ್ 2 ಇದೆ. i10 ಸೇರಿಸಿದ್ರೆ ಒಂದು 4 ವೆಹಿಕಲ್ ಇದೆ. ಹೌದು ಸರ್. ಓಕೆ ಸರ್. ಪ್ರೈಸ್ ಇದು ಸರ್ ಇದು 4,95,000ಗೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 4,95,000ಕ್ಕೆ ನಿಮಗೆ ಒಂದು ಗ್ರ್ಯಾಂಡ್ ಐಟಮ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಟಿಯಾಗೋ ಇದೆ ಸರ್. ಟಿಯಾಗೋ ಇದು XZ ವೇರಿಯಂಟು. XZ ಅಂದರೆ ನಿಮ್ಗೆ ಅಗೇನ್ ಇದರಲ್ಲೂ ಕೂಡ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್. ಸರ್ ನಮ್ಮಲ್ಲಿರೋ ಮ್ಯಾಕ್ಸಿಮಮ್ ವೆಹಿಕಲ್ಗಳು ಟಾಪ್ ಆ್ಯಂಡ್ ವೆಹಿಕಲ್ಸೇ ನಾವು ಚೂಸ್ ಮಾಡಿ ತೊಗೊಂಡು ಬರ್ತೀವಿ. ಅಂದರೆ ಐ ಕ್ಯಾನ್ ಸೇ 90% ಆಫ್ ಅವರ್ ಸ್ಟಾಕ್ಸ್ ಆರ್ ಅಟ್ಲೀಸ್ಟ್ ಮಿನಿಮಮ್ ಏರ್ ಬ್ಯಾಗ್, ABS ಇರುವಂಥದ್ದೇ ಇರುತ್ತೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, 60,000 ಕಿಲೋಮೀಟರ್ ಓಡಿದೆ. 2017 ಮಾಡಲ್ ಸರ್ ಇದು. 17 ಮಾಡಲ್. ಹೌದು. ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ 4,25,000ಕ್ಕೆ ಕೊಡ್ತಾ ಇದೀವಿ ಸರ್. 2017 ಮಾಡಲ್ ಟಿಯಾಗೋ XZ ಪ್ಲಸ್, ಅದು ಕೂಡ ಟಾಪ್ ಆ್ಯಂಡ್ ವೇರಿಯಂಟು, ನಿಮಗೆ 4,75,000ಕ್ಕೆ ಸಿಗ್ತಾ ಇದೆ. 4,25,000ಕ್ಕೆ ಸಿಗ್ತಾ ಇದೆ. ಆ್ಯಂಡ್ ವೀಕ್ಷಕರೇ, ಇವ್ರು ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಆಲ್ಮೋಸ್ಟ್ ಎಲ್ಲ ಗಾಡಿನೂ ಕೂಡ ಟಾಪ್ ಆ್ಯಂಡ್ ಗಾಡಿಗಳನ್ನೇ ತೊಗೊಂಬರ್ತೀವಿ ಅಂತ. ಆಬ್ವಿಯಸ್ಲಿ ಅದನ್ನು ನೀವು ಫ್ಯಾಕ್ಟ್ ಚೆಕ್ ಮಾಡಿದ್ರೆ ತುಂಬ ಜನ ಏನಕ್ಕೆ ತೊಗೊತಾರೆ, ಯೂಸ್ಡ್ ಕಾರ್ನ ಒಂದು ಲೋ ಮಾಡಲು ಹೊಸ ಗಾಡಿ ತೊಗೊಳ್ಳೋ ಬದಲು ಒಂದು ಹೈ ಮಾಡಲು ಎಲ್ಲ ಫೀಚರ್ಸ್ ಇರುವಂಥ ಒಂದು ಯೂಸ್ಡ್ ಕಾರ್ ತೊಗೋಬೇಕು ಅಂತ ತೊಗೊತಾರೆ ಲಾಜಿಕಲಿ. ಸೊ ಆಗಿರ್ಬೇಕಾದ್ರೆ ಇವ್ರಿಗೆ ಗೊತ್ತಿದ್ದು ಲೋ ಮಾಡಲು ತುಂಬ ತೊಗೊಂಬರೋಕ್ಕೋಗಲ್ಲ. ಸೊ ಅದರಲ್ಲೂ ಇದ್ದಾರೆ ಕ್ಯಾಟಗರಿ ಅಂತ ನೋಡಿದಾಗ ಸ್ವಲ್ಪ ಕಮ್ಮಿ ಇರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಟಾಪ್ ಆ್ಯಂಡ್ ಗಾಡಿಗಳನ್ನೇ ತೊಗೊಳ್ಳೋಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಲಕ್ಸುರಿ ವೆಹಿಕಲ್ ಇದೆ. ಎಸ್ ಸರ್. ಸರ್ ಇದು Mercedes E250. ಇದು 2014 ಮಾಡಲ್ ಇದು. ಓಕೆ. ಇದು ಕೂಡ ವೆಹಿಕಲ್ ಚೆನ್ನಾಗಿದೆ. ಲೆಸ್ ದೆನ್ 1 lakh ಕಿಲೋಮೀಟರ್ ಓಡಿರುವಂಥ ವೆಹಿಕಲ್. ಕಂಡೀಷನ್ ತುಂಬ ಚೆನ್ನಾಗಿದೆ. ಓಕೆ. ಇದು HR ಪಾಸಿಂಗ್ ಸರ್, ಹರಿಯಾಣ ಪಾಸಿಂಗ್ ಇದು. ಸೊ ಇದನ್ನ ಆಕ್ಚುಲಿ ಇಲ್ಲಿವರೆಗೂ ನಾವೇ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನ ಕೂಡ ಸೇಲ್ ಮಾಡಕ್ಕೆ ಇಟ್ಟಿದ್ದೀವಿ ಇವಾಗ. 6,99,000ಕ್ಕೆ ಕೊಡ್ತೀವಿ, ಪ್ಲಸ್ NOC ಚಾರ್ಜಸ್ ಅವ್ರು ಪೇ ಮಾಡ್ಬೇಕು ಸರ್. ಅಲ್ಲಿಂದ ನಾವು NOC ಅರೇಂಜ್ ಮಾಡಿ ಕೊಡ್ತೀವಿ, ಬಟ್ ಅದರದ್ದು ಚಾರ್ಜಸ್ ಅವ್ರು ಬೇರ್ ಮಾಡಬೇಕಾಗುತ್ತೆ ಸರ್. ಇದು ಯಾವ ಮಾಡಲ್ ಸರ್ ಇದು? ಇದು 2014 ಮಾಡಲು, 90,000 ಕಿಲೋಮೀಟರ್ಸ್ ಏನೋ ಓಡಿದೆ ಸರ್. 6,99,000 ಸರ್? ಹೌದು ಸರ್, ಹೌದು. ಸೊ ಆಲ್ಮೋಸ್ಟ್ 7 ಲಕ್ಷ. ಡೀಸೆಲ್ ಆಟೋಮ್ಯಾಟಿಕ್ ಸರ್. ಇವಾಗಲೂ ಕೂಡ ನನಗೆ i1 15 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಸರ್. ಎಸ್ ಸರ್. 7 ಲಕ್ಷಕ್ಕೆ ಮರ್ಸಿಡೀಸ್ ಬೆಂಜ್ ಅವ್ರದ್ದು ಸೆಡಾನ್ ಸಿಗ್ತಾ ಇದೆ. ಪ್ರೀಮಿಯಂ ಸೆಡಾನು, ಎಲ್ಲ ಫೀಚರ್ಸು ಇದರಲ್ಲೂ ಕೂಡ ಬರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಆಫ್ ರೋಡ್ ಕಿಂಗು. ಸೊ ಈ ಗಾಡಿ ಬಂದಾಗ ನಾನು ಶೋರೂಮಿಗೆ ಬಂದಿದ್ದ ತಕ್ಷಣ ಒಂದು 5 ನಿಮಿಷ ನೋಡಿದ್ದೀನಿ. ಆ ಥರ ನೀಟಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಒಳಗಡೆ ಇಂಟೀರಿಯರ್ಸು ಕೂಡ ಮತ್ತು ಎಕ್ಸ್ಟೀರಿಯರ್ ಆಗಲಿ ಎಲ್ಲದನ್ನು ಡೀಟೇಲ್ ಆಗಿ ಅಂದರೆ ಅವರೇ ನಿಂತ್ಕೊಂಡು ಕಸ್ಟಮೈಸ್ ಮಾಡಿಸಿದ್ದಾರೆ ಅನ್ಸುತ್ತೆ. ಆ ಥರ ಇದು ನನ್ನ ಫ್ರೆಂಡ್ ವೆಹಿಕಲ್ ಸರ್ ಆ್ಯಕ್ಚುಲಿ. ಓಕೆ ಓಕೆ. ಇದು 2018 ಮಾಡಲು. 18 ಅವಾಗ ಜಿಪ್ಸಿ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಇದು ಅವರು ಪ್ರೀ ಆರ್ಡರ್ ಮಾಡಿ ತಗೊಂಡು ಬಂದಿರೋದು ಇದು. ಓಕೆ. ಅವ್ರ ತಂದೆಯಿಂದ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಅವ್ರ ತಂದೆ ತೀರ್ಕೊಂಡ್ಮೇಲೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಸರ್. 20,000 ಕಿಲೋಮೀಟರ್ ಓಡಿದೆ. ಇದೆಲ್ಲ ಅವರೇ ಕಸ್ಟಮೈಸ್ ಮಾಡಿ ಇಟ್ಕೊಂಡಿರೋದು ವೆಹಿಕಲ್. ಮೋಮೋದು ಸ್ಟೀರಿಂಗ್ ವೀಲ್ ಹಾಕಿದ್ದಾರೆ. ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಇದರಲ್ಲಿ. ಪವರ್ ಸ್ಟೇರಿಂಗ್ ಆ್ಯಡ್ ಮಾಡಿದ್ದಾರೆ. AC ಇದೆ. ನಿಮ್ಮ ಜಿಪ್ಸಿನಲ್ಲಿ AC ಪವರ್ ಸ್ಟೇರಿಂಗ್ ಎರಡೂ ಬರಲ್ಲ.
ಸೂಪರ್. ಈ ಟೈರ್ಸು ಎಲ್ಲ ಅವರೇ ಮಾಡಿಸಿರೋದು. ಸರ್ ಎಕ್ಸಾಸ್ಟ್ ಮಾಡಿದ್ದಾರೆ ಇದಕ್ಕೆ? ಹೌದು ಸರ್. ಆಮೇಲೆ ತುಂಬ ನೀಟ್ಲಿ ಮೇಂಟೈನ್ ಮಾಡಿರುವಂಥ ವೆಹಿಕಲ್ ಸರ್. ವೀಕ್ಷಕರೇ, ಪೇಂಟ್ ಕ್ವಾಲಿಟಿನೇ ಫಿದಾ ಆಗ್ಬಿಡ್ತೀರಾ, ಆ ಥರ ಇದೆ ನಿಜವಾಗ್ಲೂ. ಚೆನ್ನಾಗಿದೆ ಸರ್ ವೆಹಿಕಲ್. ಇಸ್ ವೆರಿ ಲಕ್ಸುರಿ ಕಾರ್ದು ಪೇಂಟು ಸೆಲೆಕ್ಟ್ ಮಾಡಿ ಪೇಂಟ್ ಕೋಡ್ನ ಅದನ್ನು ಹೊಡೆದಿರೋ ಥರ ಕಾಣ್ತಾ ಇದೆ ಇದಕ್ಕೆ. ಆ್ಯಂಡ್ ಅಲಾಯ್ ವೀಲ್ಸ್ ಆಗಲಿ, ಐ ಥಿಂಕ್ ಅಲಾಯ್ ವೀಲ್ಸು 4x4 ಆಲ್ ಟೆರೈನ್ ಟೈರ್ಸ್ ಹಾಕಿರೋದು. ಸ್ಪೆಂಡ್ ಅರೌಂಡ್ 2 lakhs ಫಾರ್ ದಿಸ್ ಸರ್. ಎಲ್ಲ ಎಂಟೈರ್ ಎಲ್ಲ ಮಾಡಿಫಿಕೇಶನ್ಗೆ ಮೇ ಬಿ ಇನ್ನೂ ಜಾಸ್ತಿ ಎಂಜಿನ್ ಸ್ಟಾಕ್ ಎಲ್ಲ ಇದೆ ಸರ್. ಸರ್ ಪ್ರೈಸ್ ಇದು? ಸರ್ ಇದು ಫೈನಲ್ ಪ್ರೈಸ್ ಆಗಿ 9,80,000ಕ್ಕೆ ಕೊಡ್ತಾ ಇರೋದು ಸರ್. 9,80,000ಗೆ ಒಂದು ಬ್ಯೂಟಿಫುಲ್ ಜಿಪ್ಸಿ 2018 ಮಾಡಲ್ ಸರ್. ಇದು 2018 ಮಾಡಲ್, ಒಂದು ಲೇಟೆಸ್ಟ್ ಮಾಡಲು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ರ್ಯಾಪಿಡ್ ಇದೆ. ಎಸ್ ಸರ್. ಸರ್ ರ್ಯಾಪಿಡ್ ಆಂಬಿಷನ್ TSI ಆಟೋಮ್ಯಾಟಿಕ್. ಇದು TSI ಅಂದರೆ 1 ಲೀಟರ್ TSI ಆಟೋಮ್ಯಾಟಿಕ್. ಇವಾಗ ಏನು ನಿಮಗೆ ವರ್ಟಸ್ ಮತ್ತು ಸ್ಲಾಬಿಯಾ ಏನು ಬರ್ತಿದೆಯೋ ಸೇಮ್ ಎಂಜಿನ್. ಓಕೆ. 1 ಲೀಟರ್ TSI. ಇದು 21 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 21,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಇದು ಕೂಡ ನೀಟ್ ಆ್ಯಂಡ್ ಕ್ಲೀನ್ ಸರ್ವಿಸ್ ಹಿಸ್ಟ್ರಿ ಇರೋವಂಥ ವೆಹಿಕಲ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ಇದಕ್ಕೆ ನಿಮಗೆ ಇದಕ್ಕೂ ಕೂಡ ವಾರಂಟಿ ಬರುತ್ತೆ ನಮ್ಮ ಕಡೆಯಿಂದ. ಸರ್ ಇದನ್ನ ನಾವು ಫೈನಲ್ ಪ್ರೈಸ್ ಆಗಿ 8,90,000ಗೆ ಕೊಡ್ತಾ ಇದೀವಿ ಸರ್. 8,90,000ಕ್ಕೆ. ಸೊ ಈ ಗಾಡಿ ಏನಕ್ಕೆ ತಗೋಬೇಕು ಸರ್? ಸೊ ಈ ಗಾಡಿ ಏನಕ್ಕೆ ತಗೋಬೇಕು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನೀವು ಹೇಳಿದ ಹಾಗೆ ವರ್ಟಸ್ಸು ಸ್ಲಾವಿಯಾದಲ್ಲೆಲ್ಲ ಸೇಮ್ ಇಂಜಿನ್ ಬರ್ತಾ ಇದೆ ಅಂತ ಹೇಳಿದ್ರಿ. ಆ್ಯಂಡ್ ಆಲ್ಮೋಸ್ಟ್ ಶೇಪು ಕೂಡ ನಿಮಗೆ ಫ್ರಂಟಲ್ಲಿ ಸೇಮ್ ಬರುತ್ತೆ. ಬಟ್ ಆದರೆ ಈ ಗಾಡಿಗೆ ಅಂದರೆ ನಿಮಗೆ ಮಾರ್ಕೆಟಲ್ಲಿ ರೀಸೇಲ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ತುಂಬ ಕಡಿಮೆ ಸಿಗ್ತಾ ಇದೆ. ವೆರಿ ಅಂಡರ್ ರೇಟೆಡ್ ವೆಹಿಕಲ್ ಪ್ರಾಡಕ್ಟ್. ನೀವು ಈಗ ಹೊಸ ತಗೊಂಡ್ರೆ ಮಿನಿಮಮ್ ಸ್ಟಾರ್ಟ್ ಫ್ರಮ್ 15 lakhs ಇದೆ ಸರ್. 15 ಲಕ್ಷದ ಮೇಲಿದೆ. ಅಂಡ್ ಸ್ಲಾವಿಯಾ ಎಲ್ಲ ತಗೋಬೇಕಂದ್ರೆ ಟಾಪ್ ಅಂಡ್ ವೇರಿಯಂಟು ಇದೇ ತರ ಫೀಚರ್ಸ್ ಇರೋದ್ರಿಂದ ಜಾಸ್ತಿ ಇದೆ ಸರ್. 20 lakhs ಪ್ಲಸ್ ಇರುತ್ತೆ. ಸೊ ಹೀಗಿರ್ಬೇಕಾದ್ರೆ 8 lakhs ಕೊಟ್ಬಿಟ್ಟು ಒಂದು ಲೇಟೆಸ್ಟ್ 8,90,000 ಸರ್. 8,90,000 ಕೊಟ್ಬಿಟ್ಟು ಒಂದು ಲೇಟೆಸ್ಟ್ ಮಾಡೆಲ್ ನೀವು ಸ್ಕೋಡಾ ರ್ಯಾಪಿಡ್ ತಗೋಬಹುದು. ನೆಕ್ಸ್ಟ್ ಹ್ಯುಂಡೈ ವರ್ನಾ ಇದೆ. ಎಸ್ ಸರ್. ಸರ್ ಇದು ವರ್ನಾ 2013 ಮಾಡಲು, 1.6 ಡೀಸೆಲ್ ಎಂಜಿನ್ ಇದು. ಓಕೆ. ಇದು ಕಿಲೋಮೀಟರ್ ನೋಡಿ 1,43,000 ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗುವಂಥದ್ದು ಇದು ಕೂಡ ನಿಮಗೆ. ವೆಹಿಕಲ್ಲು ಆವ್ರೇಜ್ ಕಂಡೀಷನ್ ಆಗೇ ಇದೆ, ಚೆನ್ನಾಗಿದೆ. ಬಟ್ ಬ್ಯಾಡ್ ಅಂತೂ ಇಲ್ಲ ಸರ್. ರನ್ನಿಂಗ್ ಚೆನ್ನಾಗಿದೆ, ಎಂಜಿನ್ನು ಚೆನ್ನಾಗಿದೆ, ಕ್ಲಚ್ ಚೆನ್ನಾಗಿದೆ. ಇದು ಕೂಡ ನೋ ಮೇಜರ್ ಆಕ್ಸಿಡೆಂಟ್ಸ್. ಐ ಥಿಂಕ್ 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ನೋಡ್ತಿರ್ಬೋದು. ಪಿಲ್ಲರ್ಸಲ್ಲೂ ಕೂಡ ಬರುತ್ತೆ ಸೈಡ್ ಏರ್ ಬ್ಯಾಗು. ಆ್ಯಂಡ್ ನಿಮಗೆ ಕರ್ಟನ್ ಏರ್ ಬ್ಯಾಗ್ ಕೂಡ ಬರುವಂಥದ್ದು. ಸರ್ ಇದು ನಿಮಗೆ 4,40,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್ ನಾವು. 4,40,000ಗೆಲ್ಲ ಹ್ಯುಂಡೈ ವರ್ನಾ ಸಿಗ್ತಾ ಇದೆ. ಡೀಸೆಲ್ ಎಂಜಿನ್, ಅದು ಕೂಡ ಒಳ್ಳೆ ಮೈಲೇಜ್ ಕೂಡ ಬರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಕ್ವಿಡ್ ಇದೆ. ಎಸ್ ಸರ್. ಸರ್ ಇದು ಕ್ವಿಡ್ 2015 ಮಾಡಲು. ಇದು ಕೂಡ ಸಿಂಗಲ್ ಓನರು, ಮಿಡ್ ವೇರಿಯಂಟ್, RXL ವೇರಿಯಂಟು. RXL ಅಂದರೆ ನಿಮಗೆ ಕ್ವಿಡ್ಡಲ್ಲಿ ಬರೋದೇ ಫ್ರಂಟ್ ಟು ಪವರ್ ವಿಂಡೋ ಸರ್. ನೀವು ಹೈ ಎಂಡ್ ಮಾಡೆಲ್ಗೆ ಹೋಗಿ, ಲೋ ಎಂಡ್ ಮಾಡೆಲ್ಗೆ ಹೋಗಿ, ಸೊ ಸೇಮ್ 2 ಏರ್ ಬ್ಯಾಗ್ಸ್, ಸರಿ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಇದು ನಿಮಗೆ 2,95,000ಗೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, RXL ವೇರಿಯಂಟ್ ಸರ್. 2015 ಮಾಡಲ್, ಒಂದು ಲೇಟೆಸ್ಟ್ ಮಾಡಲ್ ಕ್ವಿಡ್ ಬಂದ್ಬಿಟ್ಟು 2,95,000ಗೆಲ್ಲ ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ ಈ ಗಾಡಿಗಳಿಗೆ. ಇದಕ್ಕೂ ಕೂಡ ಲೋನ್ ಆಗುತ್ತೆ. ಇದಕ್ಕೂ ಕೂಡ ನಿಮಗೆ 6 month ಎಂಜಿನ್ ವಾರಂಟಿ ಕೂಡ ಕೊಡ್ತಾ ಇದೀವಿ ಸರ್ ನಾವು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಎರಡೆರಡು ವೆಹಿಕಲ್ಲು. ಅಂದರೆ ನಿಮಗೆ ಒಂದು ಬ್ರೆಜಾ ಇದೆ, ಇನ್ನೊಂದು ಅರ್ಬನ್ ಕ್ರೂಸರ್ ಇದೆ. ಎರಡೂ ಕೂಡ ಸಿಮಿಲರ್ ವೆಹಿಕಲ್ಲೇ, ಓನ್ಲಿ ಬ್ಯಾಡ್ಜಿಂಗ್ ಚೇಂಜ್ ಆಗುತ್ತೆ. ಎಸ್ ಸರ್. ಇದು 2017 ಮಾಡಲ್ ಬ್ರೆಜಾ ಡೀಸೆಲ್ ವೆಹಿಕಲ್ ಸರ್. ಇವಾಗಲೂ ಕೂಡ ಇದು ಒನ್ ಆಫ್ ದಿ ಬೆಸ್ಟ್ ರೀಸೆಲ್ಲಿಂಗ್ ವೆಹಿಕಲ್ ಅಂತ ಹೇಳ್ಬೋದು. ಸ್ವಿಫ್ಟ್ ಬಿಟ್ರೆ ಮಾರುತಿನಲ್ಲಿ ನೆಕ್ಸ್ಟ್ ಬೆಟರ್ ರೀಸೆಲ್ಲರ್ ಅಂತಂದ್ರೆ ಇದೆ ಸರ್ ಇರೋದು. 2017 ಮಾಡಲು. ಇದು 62,000 ಕಿಲೋಮೀಟರ್ ಜೆನ್ಯೂನ್ಲಿ ಡ್ರಿವನ್. ಎಲ್ಲ ಟೈರು ಹೊಸದಿದೆ ನಿಮಗೆ. ZDI ವೇರಿಯಂಟು. ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ 8,50,000ಕ್ಕೆ ಕೊಡ್ತಾ ಇದೀವಿ ಸರ್. ವೀಕ್ಷಕರೇ ನೋಡ್ತಿರ್ಬೋದು, ಲೆಸ್ ಡ್ರಿವನ್ ಬ್ರೆಜಾ, ಅದು ಕೂಡ ಡೀಸೆಲ್ ವೇರಿಯಂಟು, ZDI ಟಾಪ್ ಎಂಡು. ಹೌದು ಸರ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಮತ್ತು DRLs ಆಗಿರ್ಬೋದು, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲು, ಎಲ್ಲ ಫೀಚರ್ಸು ಇದರಲ್ಲಿ ಬರುವಂಥದ್ದು. ಸೊ ಇದು ಕೂಡ ಇದು ವೈಟ್ ರೂಫ್ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್. ಇಟ್ಸ್ ಕಸ್ಟಮೈಸ್ಡ್ ಪೇಂಟ್ ಇದು. ಇದೆಲ್ಲ ಶೋರೂಮಲ್ಲೇ ಮಾಡಿಸ್ಕೊಂಡಿರುವಂಥ ಸರ್. ಸರ್ ಪ್ರೈಸ್ ಇದು ಸರ್ 8,50,000 ಫೈನಲ್. 8,50,000ಗೆ ಆಗುತ್ತೆ. ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ, ಆರಾಮಾಗಿ ವಿಸಿಟ್ ಮಾಡಿ. ಎಲ್ಲ ಕಾರ್ಗಳಿಗೂ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ವೆಹಿಕಲ್ಸ್ಗೆ ನಾವು ವಾರಂಟಿ ಕೊಡ, ಅಂದರೆ 1,00,000 ಕಿಲೋಮೀಟರ್ ಒಳಗೆ ಏನು ಓಡಿದೆಯೋ ಪ್ರತಿಯೊಂದಕ್ಕೂ ನಾವು ಮಿನಿಮಮ್ 6 month ವಾರಂಟಿ ಕೊಡ್ತಾ ಇದೀವಿ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಇದು ಅರ್ಬನ್ ಕ್ರೂಸರ್ ಪ್ರೀಮಿಯಂ. ಇದು ಕೂಡ ಟಾಪ್ ಅಂಡ್ ವೇರಿಯಂಟು. ನಮಗೆ 2022 ಮಾಡಲು, 1.5 ಪೆಟ್ರೋಲ್ ಎಂಜಿನು, 47,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಇರುವಂಥ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲೂ ಕೂಡ ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಆಂಡ್ರಾಯ್ಡು. ಸರ್ ಪ್ರೈಸ್ ಇದು?
ಸರ್ ಇದು 9,80,000ಕ್ಕೆ ನಾವು ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ 22 ಮಾಡೆಲ್ ಇದು 80,000 ವಿತಿನ್ 10 lakhs ಅಲ್ಲಿ ನಿಮಗೆ ಲೇಟೆಸ್ಟ್ ಮಾಡಲ್ಲು ಅರ್ಬನ್ ಕ್ರೂಸರ್ ಕೂಡ ಇದೆ, ಹಾಗೆ ಬ್ರೆಜಾ ಡೀಸೆಲ್ ವೆಹಿಕಲ್ ಕೂಡ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫ್ಯೂಚರ್ ರಿಲೇಟೆಡ್ ವೆಹಿಕಲ್ಲು. ಎಸ್ ಸರ್. ಸರ್ ಸೆಲ್ಟೋಸ್ HTX+ ಆಟೋಮ್ಯಾಟಿಕ್. HTX+ ಅಂದರೆ ನಿಮಗೆ ಕಂಪ್ಲೀಟ್ ಆಲ್ ದ ಫೀಚರ್ಸ್ ಬರುತ್ತೆ ಸರ್, ಇನ್ಕ್ಲೂಡಿಂಗ್ ನಿಮಗೆ ವೆಂಟಿಲೇಟೆಡ್ ಸೀಟು, ಸನ್ ರೂಫು, ಆಮೇಲೆ ಡ್ರೈವರ್ ಸೈಡ್ ಆಟೋಮ್ಯಾಟಿಕ್ ಸೀಟ್ ಕೂಡ ಬರುತ್ತೆ ಸರ್ ಇದರಲ್ಲಿ. ವೆಂಟಿಲೇಟೆಡ್ ಸೀಟ್ಸು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ನು ಅದು ಕೂಡ ಬೋಸ್ ಅವ್ರದ್ದೇ ಬರೋದು ಇದರಲ್ಲಿ. ಪ್ರೀಮಿಯಂ ಆಡಿಯೋ ಸಿಸ್ಟಮ್ಮು ನೋಡ್ತಿರ್ಬೋದು. ಇಲ್ಲ ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಓಕೆ, ಇಟ್ಸ್ ಅ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. HTX+. ಸರ್ ಪ್ರೈಸ್ ಇದು? ಸರ್ ಇದು 14,50,000ಕ್ಕೆ ನಾವು ಫೈನಲ್ ಪ್ರೈಸಾಗಿ ಕೊಡ್ತಾ ಇದ್ದೀವಿ. ಇದು ವೆಬ್ಸೈಟ್ ಲಿಸ್ಟೆಡ್ ಪ್ರೈಸು 15,50,000 ಇದೆ. ಸೊ ನಿಮಗೆ ಫುಲ್ ಕಂಪ್ಲೀಟ್ಲಿ ಪ್ರೈಸ್ ಸ್ಲಾಶ್ ಡೌನ್ ಮಾಡಿ 14,50,000 ಕೊಡ್ತಾ ಇದ್ದೀವಿ. ಈಗ ನೀವು ಸಿಮಿಲರ್ ಮಾಡಲು ನೀವು ಡೀಸೆಲ್ ಆಟೋಮ್ಯಾಟಿಕ್ಕು ಅರೌಂಡ್ ಬಿಟ್ವೀನ್ 23 to 24 lakhs ಇದೆ ಸರ್ ಇವಾಗ ಈ ಸಿಮಿಲರ್ ಮಾಡಲ್ ವೆಹಿಕಲ್ ನಿಮಗೆ. ಜಸ್ಟ್ ನಿಮಗೆ 4 years ಓಲ್ಡ್ ವೆಹಿಕಲ್ ಆ್ಯಂಡ್ ಲೆಸ್ ಡ್ರಿವನ್ನು, ಅದು ಕೂಡ ಡಾಕ್ಟರ್ಸ್ ಡ್ರಿವನ್ ಸರ್, ಡಾಕ್ಟರ್ ಡ್ರಿವನ್ ವೆಹಿಕಲ್ಲು. ಸೊ ನಿಮಗೆ 14 ಲಕ್ಷ ಅಲ್ಲ ಸರ್ ಇದು? 14,50,000 ಸರ್. 14,50,000ಗೆ ಸಿಗ್ತಾ ಇದೆ. ನೆಕ್ಸ್ಟ್ SUVಗಳಿದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಸ್ಕಾರ್ಪಿಯೋ ಕ್ಲಾಸಿಕ್ ಇದು SMT. ಎಸ್ ಅಂದರೆ ಎಂಟ್ರಿ ಲೆವೆಲ್ ಮಾಡಲೇ ಇದು. ಓಕೆ, ಇದು 2.2 ಲೀಟರ್ ಡೀಸೆಲ್ 23 ಮಾಡಲ್ ಸರ್, ಜಸ್ಟ್ 1 year ಓಲ್ಡ್ ವೆಹಿಕಲ್ ಇದು. ಸರ್ ಐ ಥಿಂಕ್ ಎಂಟ್ರಿ ಲೆವೆಲ್ಗೆ ಇದೆಲ್ಲ ಬರಲ್ಲ ಅನ್ಸುತ್ತೆ. ಬರಲ್ಲ ಸರ್, ಇದು 1,65,000 ರೂಪಾಯಿದು ಕಸ್ಟಮರ್ ಶೋರೂಮ್ ಅಲ್ಲೇ ಸ್ಪೆಂಡ್ ಮಾಡಿ ಆಕ್ಸೆಸರೀಸ್ ಹಾಕೊಂಡಿದ್ದಾರೆ. ಲೈಕ್ ಈ ಬಂಪರ್ ಕೂಡ ಚೇಂಜ್ ಆಗಿರುವಂತದ್ದು, ಇದು ಕಂಪನಿಯಿಂದ ಬರೋ ಬಂಪರ್ ಅಲ್ಲ ಇದು. ಅಂದ್ರೆ ನೆಕ್ಸ್ಟ್ ಹೈಯರ್ ವೇರಿಯಂಟ್ ಅಲ್ಲಿ ಬರೋ ಬಂಪರ್ ಹಾಕಿದ್ದಾರೆ. ಇದು DR ಅಲ್ಲಿ ಇರ್ಬೋದು, ನಿಮ್ಗೆ ಫಾಗ್ ಲ್ಯಾಂಪ್ಸ್, ಈ ಕ್ರೋಮ್ ಫಿನಿಶಿಂಗ್ ಗ್ರಿಲ್. ಸೊ ಇದೆಲ್ಲ ನಿಮ್ಗೆ ನೆಕ್ಸ್ಟ್ ಟಾಪ್ ಎಂಡ್ ಮಾಡೆಲ್ ಬರೋ ಅಂತದ್ದು ಸರ್. ಓಕೆ, ಆಮೇಲೆ ನಿಮ್ಗೆ ಸೀಟ್ ಕವರ್ ಕೂಡ ಟಾಪ್ ಮಾಡೆಲ್ ಬರುವಂತದ್ದು ಲೆದರ್ ಸೀಟ್ ಕವರ್ ಹಾಕ್ಸಿದ್ದಾರೆ. ಆಮೇಲೆ ಇದು ಆಕ್ಚುಲಿ ಪವರ್ ವಿಂಡೋಸ್ ಬರಲ್ಲ, ಇವರು 4 ಡೋರ್ ಪ್ಯಾಡ್ ನ ರೀಪ್ಲೇಸ್ ಮಾಡಿ ಒರಿಜಿನಲ್ ಫಿಟ್ಮೆಂಟ್ ತರ ಮಾಡಿಸಿದ್ದಾರೆ ಸರ್. ಓಕೆ ಓಕೆ. ಆಮೇಲೆ ಅದು ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಇರ್ಬೋದು, ಗೇರ್ ನಾಬ್ ಅದೆಲ್ಲ ಚೇಂಜ್ ಮಾಡಿಸಿದ್ದಾರೆ ಸರ್. ನೀವು ಒಳಗಡೆ 3D ಮ್ಯಾಟ್ ಇರ್ಬೋದು. ಸೊ ಇದು 32,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಹೌದು, ಅವರು ವಿತ್ ಆಕ್ಸೆಸರೀಸ್ ಆನ್ ರೋಡ್ ತಗೊಂಡಾಗ ಇವ್ರಿಗೆ 18,50,000 ಆಗಿತ್ತು ಸರ್. ಓಕೆ. ಸೊ ಇವಾಗ ನಿಮ್ಗೆ ಇದು ಅಟ್ರಾಕ್ಟಿವ್ ಪ್ರೈಸ್ ಆಗಿ 13,80,000 ಕೊಡ್ತಾ ಇದೀವಿ ಸರ್ ನಾವು. 13,80,000 2023 ಮಾಡೆಲ್, ಅದು ಕೂಡ ವೆರಿ ಲೆಸ್ ಡ್ರಿವನ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇರುವಂತದ್ದು. ನಿಮ್ಗೆ ಇದು ಬ್ರ್ಯಾಂಡ್ ನ್ಯೂ ಪ್ರೈಸ್ ಸರ್. ಇದಕ್ಕೆ ಜಸ್ಟ್ ಅಲಾಯ್ ವೀಲ್ಸ್ ಫಿಟ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ. ಇಟ್ಸ್ ಅ ಟಾಪ್ ಎಂಡ್ ವೇರಿಯಂಟ್ ಸರ್. ಎಸ್, ಎಲ್ಲದನ್ನು ಅವರು ಆಲ್ರೆಡಿ ಫಿಟ್ ಮಾಡಿದ್ದಾರೆ ಸರ್. ಗಾಡಿ ಅಂತೂ ಸಕ್ಕತ್ತಾಗಿದೆ. ಯಾರಾದರೂ ನೋಡ್ತಿರೋರು, ಡೀಸೆಲ್ ವೆಹಿಕಲ್ ಲೆಸ್ ಡ್ರಿವನ್, ಅದು ಕೂಡ ವಿತಿನ್ 30,000 ಕಿಲೋಮೀಟರ್ ಓಡಿರುವಂತಹ ಗಾಡಿ, 32,000 ಕಿಲೋಮೀಟರ್ ಓಡಿರುವಂತಹ ಗಾಡಿ ಸಕ್ಕತ್ತಾಗಿದೆ, ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ವೆಹಿಕಲ್ ಒಂದು ಲೆಜೆಂಡ್ರಿ ವೆಹಿಕಲ್ ಇದೆ, ಫಾರ್ಚುನರು. ಎಸ್ ಸರ್. ಸರ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, 2013 ಮಾಡಲು, 1 lakh ಬಿಲೋ 1 lakh ಕಿಲೋಮೀಟರ್ ಓಡಿರುವಂಥ ವೆಹಿಕಲ್ ಸರ್. ಓಕೆ. ಇದು ಕೂಡ ನಿಮಗೆ ಜೆನ್ಯೂನ್ ಇರುವಂಥ ವೆಹಿಕಲ್. ಆಮೇಲೆ ಟೋಟಲ್ ನಂಬರ್ 9 ಬರುತ್ತೆ, 180 ವೆಹಿಕಲ್ ನಂಬರ್. ಓಕೆ. ವೆಹಿಕಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇಟ್ಸ್ 4-wheel ಡ್ರೈವ್. ಎಸ್ ಸರ್, ಮ್ಯಾನ್ಯುಯಲ್. 4-wheel ಡ್ರೈವ್ ಮ್ಯಾನ್ಯುಯಲ್. ಫಾರ್ಚುನರಲ್ಲಿ ನೀವು ಕಂಫರ್ಟ್ ನೋಡಬೇಕು, ಜೊತೆಗೆ ನಿಮಗೆ ಆಮೇಲೆ ಹೆಡ್ ರೆಸ್ಟ್ ಮಾನಿಟರ್ಸ್ ಕೂಡ ಇದೆ. ಎಸ್, 2 ಸೀಟ್ಸ್ಗೆ ಹೆಡ್ ರೆಸ್ಟ್ ಮಾನಿಟರ್ ಇರುವಂಥದ್ದು. ಸರ್ ಇದು ಪ್ರೈಸು? ಸರ್ ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ 15,35,000ಕ್ಕೆ ಕೊಡ್ತಾ ಇದೀವಿ ಸರ್ ನಾವು. 15,35,000ಗೆ ಲೆಸ್ ಡ್ರಿವನ್, ಅದು ಕೂಡ 1 lakh ಒಳಗಡೆ ಓಡಿರುವಂತಹ ಫಾರ್ಚುನರ್ ಸಿಗ್ತಾ ಇದೆ. ಸಿಂಗಲ್ ಓನರ್ ವೆಹಿಕಲ್ ಅದು ಕೂಡ. ನೆಕ್ಸ್ಟ್ ಇನೋವಾ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು 2013 ಮಾಡೆಲ್ G ವೇರಿಯಂಟ್ 2.5G 8 ಸೀಟರ್ ವೆಹಿಕಲ್ ಇದು. ಓಕೆ. ಇದು ಕೂಡ ಕ್ವಾಲಿಟಿ ನೋಡಿ ಚೆನ್ನಾಗಿದೆ. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು, ಸಿಂಗಲ್ ಓನರು, 1,80,000 ಕಿಲೋಮೀಟರ್ ಓಡಿದೆ. ಸೊ ಗಾಡಿ ಅಂತೂ ಕ್ಲಾಸ್ ಆಗಿದೆ. 1,80,000 ಕಿಲೋಮೀಟರ್ ಓಡಿದ್ರು ಕೂಡ. ಸೊ ಇನೋವಾ ಅಂತ ಹೇಳಿದ್ರೆ ನೋನ್ ಫಾರ್ ಮೇಂಟೆನೆನ್ಸು, ಈಸಿಯಾಗಿ ಮೇಂಟೈನ್ ಮಾಡಿಕೊಂಡು ಈ ಥರ ಇದೆ ಗಾಡಿ ಕಂಡೀಷನು. ಸರ್ ಪ್ರೈಸ್ ಇದು? ಸರ್ ಇದು ನಿಮಗೆ 9,25,000ಕ್ಕೆ ಫೈನಲ್ ಆಗಿ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್. ಮತ್ತು ಕ್ಲಚ್ ನಾವೇ ರೀಪ್ಲೇಸ್ ಮಾಡಿದ್ದೀವಿ, ಹೊಸ ಕ್ಲಚ್ ರೀಪ್ಲೇಸ್ ಮಾಡಿದ್ದೀವಿ. 9,25,000ಕ್ಕೆ 2013 ಮಾಡೆಲ್ ಇನೋವಾ ಸಿಗ್ತಾ ಇದೆ ನೋಡಿದ್ರೆ. ಕ್ಲಚ್ ಹೊಸ ಕ್ಲಚ್ ಸರ್, ಜಸ್ಟ್ ನಾಟ್ ಇವನ್ 50 ಕಿಲೋಮೀಟರ್ಸ್ ಡ್ರಿವನ್.
ಓಕೆ, ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ವೆಹಿಕಲ್ ಇದೆ, ನೋಡ್ತಿರ್ಬೋದು. ಯಾರಾದರೂ ಡಸ್ಟರ್ ನೋಡ್ತಿದ್ರೆ ಈ ಗಾಡಿನ ಒಂದ್ಸಲಿ ಚೆಕ್ ಮಾಡಿ, ಯಾಕೆಂದರೆ ಗಾಡಿ ಕಂಡೀಷನ್ ಆ ಥರ ಕಾಣ್ತಾ ಇದೆ. ಈಚ್ ಆ್ಯಂಡ್ ಎವ್ರಿ ಪ್ಯಾನಲ್ ಏನಿದೆ ಸೂಪರಾಗಿ ಕಾಣ್ತಾ ಇದೆ ಸರ್. ಎಕ್ಸ್ಟ್ರೀಮ್ಲಿ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು ನಾನು ಇದಕ್ಕೆ. ಇದೊಂದಕ್ಕೆ ನಾನು ಅಷ್ಟು ಪದನ ಯೂಸ್ ಮಾಡ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ. 15 ಮಾಡಲು 64,000 ಕಿಲೋಮೀಟರ್ ಓಡಿದೆ. ಓಕೆ, ಆ್ಯಂಡ್ ನೀವು ಲುಕ್ ಅಟ್ ದ ಕಂಡೀಷನ್, ಎಂಜಿನ್ ನಾಯ್ಸ್ ಕೂಡ ತುಂಬಾ ಮಿನಿಮಮ್ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಇಂಟೀರಿಯರ್ ಎಕ್ಸ್ಟೀರಿಯರ್ ಇರ್ಬೋದು, ಓಕೆ, ವೆರಿ ವೆರಿ ವೆಲ್ ಮೇಂಟೈನ್ಡ್. ಇದು 110 PS ಅಂದರೆ 6 ಗೇರ್ಸ್ ಬರುತ್ತೆ ನಿಮಗೆ. ಡೀಸೆಲ್ ಎಂಜಿನ್ ಇದು. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದ್ರದ್ದು. ಮೈಲೇಜ್ ಕೂಡ ಚೆನ್ನಾಗಿರುತ್ತೆ ಸರ್. ಸರ್ ಪ್ರೈಸ್ ಇದು? ಸರ್ ಇದು ನಿಮಗೆ ಫೈನಲ್ ಪ್ರೈಸ್ ಆಗಿ 6,45,000ಕ್ಕೆ ಕೊಡ್ತಾ ಇದೀವಿ ಸರ್. 6,45,000ಗೆ ಡಸ್ಟರ್, ಅದು ಕೂಡ ನೀಟ್ಲಿ ಮೇಂಟೈನ್ಡ್. ಹೌದು ಸರ್. ಪ್ಲಸ್ 3 ಸಿಂಗಲ್ ಓನರ್ ವೆಹಿಕಲ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಟೈರ್ಸ್ಗೆ ನಿಮ್ಗೆ ಒಂದು 25,000 ಖರ್ಚಾಗ್ಬಿಡುತ್ತೆ. ಜಾಸ್ತಿ ಇದೆ ಸರ್ ಅದು. 30,000-35,000 ರುಪೀಸ್ ನಿಮ್ಗೆ ಮಿನಿಮಮ್ 30,000 ಅಂತೂ ಇದೆ ಸರ್. ಆಲ್ಟರೇನ್ ಹಾಕಿರೋದು ಟೈರ್ ಇದಕ್ಕೆ. ಎಸ್ ಸರ್. ನೆಕ್ಸ್ಟ್ ಏನಾದರೂ ಸೇಫೆಸ್ಟ್ ಹ್ಯಾಚ್ ಪ್ಯಾಕ್ಗಳನ್ನ ನೋಡ್ತಾ ಇದ್ರೆ ಫೋರ್ಡ್ ಫಿಗೋ ಬಂದ್ಬಿಟ್ಟು ಒನ್ ಆಫ್ ದಿ ಆಪ್ಷನ್, ಯಾಕೆಂದರೆ ಗೇಜ್ ಆ ಥರ ಇರುತ್ತೆ. ಹೌದು ಹೌದು. ಸೊ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಸ್ಟ್ರಾಂಗ್ ವೆಹಿಕಲ್ ಇನ್ ಹ್ಯಾಚ್ ಪ್ಯಾಕ್ ಸೆಗ್ಮೆಂಟ್ ಸರ್. ಇದು 2017 ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ, ಇದು ಕೂಡ ಕಡಿಮೆ ಓಡಿರುವಂಥ ವೆಹಿಕಲ್ಲೇನೆ, ಸಿಂಗಲ್ ಓನರ್ ವೆಹಿಕಲ್. ಇದೆಲ್ಲ ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಎಲ್ಲ ಇದು ಅಡಿಷ್ನಲಿ ಫಿಟೆಡ್ ಇದೆ ಇದರಲ್ಲಿ. ಇದು ಕೂಡ ಟಾಪ್ ಆ್ಯಂಡ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಆಟೋ ಕ್ಲೈಮೇಟ್ ಕಂಟ್ರೋಲರ್, AC, ಬ್ಲೂಟೂತ್, ಆಡಿಯೋ ಕಂಟ್ರೋಲ್ಸ್, ಅಲಾಯ್ ವೀಲ್ಸ್. ಸೊ ಟೈರ್ಸ್ ಕೂಡ ಹೊಸದಿದೆ, ಅಂದರೆ ಸೆಕೆಂಡ್ ಸೆಟ್ ರೀಪ್ಲೇಸ್ ಆಗಿರುವಂಥ ಟೈರ್ ಇದು. ಓಕೆ, ಸೊ ಪ್ರೈಸ್ ಇದು ಫೈನಲ್ ಪ್ರೈಸ್ ಆಗಿ 4,99,000ಗೆ ಮಾಡ್ತಾ ಇದೀವಿ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್, 2017 ಡೀಸೆಲ್ ವೆಹಿಕಲ್ ಸರ್. 17 ಮಾಡೆಲ್ ಡೀಸೆಲ್, ಒಳ್ಳೆ ಮೈಲೇಜ್ ಕೊಡುವಂತಹ ಫೋರ್ಡ್ ಫಿಗೋ 5 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ. ನೆಕ್ಸ್ಟ್ ಏನಾದರೂ ಒಂದು ಸ್ಮಾಲ್ ಹ್ಯಾಚ್ ಬ್ಯಾಕ್ ನೋಡ್ತಾ ಇದ್ರೆ ನಿಮ್ಗೊಂದು ಝೆನ್ ಎಸ್ಟಿಲೋ ಇದೆ. ಎಸ್ ಸರ್. ಸರ್ ಇದು ಮಾರುತಿ ಝೆನ್ ಎಸ್ಟಿಲೋ VXI ಟಾಪ್ ಆ್ಯಂಡ್ ವೇರಿಯಂಟ್. ಇದು ಕೂಡ 2011 ಮಾಡಲ್, 74,000 ಸಿಂಗಲ್ ಓನರ್ ಸರ್. 74,000 ಕಿಲೋಮೀಟರ್ ಓಡಿರುವಂಥದ್ದು. ಓಕೆ, ಆಮೇಲೆ ನಾನು ಪರ್ಸ್ನಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇದು ಆಗಲಿ ಅಥವಾ ವ್ಯಾಗನರ್ ಆಗಲಿ, ಒನ್ ಆಫ್ ದಿ ಬೆಸ್ಟ್ ಸಿಟಿ ಡ್ರೈವ್ ವೆಹಿಕಲ್ಸ್ಗಳು ಸರ್. ನಿಮಗೆ ಟಾಲ್ ಬಾಯ್ ಡಿಸೈನ್ ಇರೋದ್ರಿಂದ, ಆಮೇಲೆ ಆ ಸೀಟು ಕೂಡ ಆ ಥರ ಪೊಸಿಷನ್ ಇದೆ, ನಿಮಗೆ ಬ್ಯಾಕ್ ಪೇನೇ ಬರೋದಿಲ್ಲ ಸರ್. ಮತ್ತೆ ಕ್ಲಚ್ ಇರ್ಬೋದು, ಸ್ಟೇರಿಂಗ್ ಕಾಲಮ್ ಇರ್ಬೋದು, ಎಷ್ಟು ಸ್ಮೂತ್ ಆಗಿದೆ ಅಂದರೆ ಇಟ್ಸ್ ಜಸ್ಟ್ ಲೈಕ್ ನೀವು ರೈಡಿಂಗ್ 2 ವೀಲರ್ ಥರ ಫೀಲ್ ಮಾಡ್ತೀರಾ ನೀವು ಸಿಟಿನಲ್ಲಿ ಡ್ರೈವ್ ಮಾಡುವಾಗ. ಎಸ್ಪೆಷಲಿ ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ, ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ನಿಮಗೆ ಫೈನಲ್ ಪ್ರೈಸ್ ಆಗಿ 2,30,000ಕ್ಕೆ ಕೊಡ್ತಾ ಇದೀವಿ ಸರ್. ಸಿಂಗಲ್ ಓನರ್ 30,000ಗೆಲ್ಲ 2011 ಮಾಡೆಲ್ ಝೆನ್ ಎಸ್ಟಿಲೋ ಸಿಗ್ತಾ ಇದೆ, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಟೈರ್ಸ್ ಎಲ್ಲ ಚೆನ್ನಾಗಿದೆ, ಅಂದರೆ ರೀಪ್ಲೇಸ್ ಆಗಿರುವಂಥದ್ದು ಸರ್. ಕಂಪ್ನಿಯಿಂದ ಬಂದ ಮೇಲೆ ಸೆಕೆಂಡ್ ಸೆಟ್ ರೀಪ್ಲೇಸ್ ಮಾಡಿದ್ದಾರೆ. ಓಕೆ, ನಿಮಗೆ ರೇರ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ ಇದರಲ್ಲಿ ಕೂಡ ಫೀಚರ್ಸ್. ವೀಕ್ಷಕರೇ, ನೀವು ಯೂಶಲಿ 11 ಮಾಡಲು 12 ಮಾಡಲು ಈ ಥರ ಗಾಡಿಗಳನ್ನ ಹುಡುಕ್ತಾ ಇರ್ತೀರಾ, ಬಟ್ ಈ ಥರ ಕ್ವಾಲಿಟಿ ನಿಮಗೆ ಕಡಿಮೆ ಸಿಗುವಂಥ K ಸೀರೀಸ್ ಎಂಜಿನ್ ಇರೋದ್ರಿಂದ ಬೆಸ್ಟ್ ಮೈಲೇಜ್ ಬರುತ್ತೆ ಸರ್ ನಿಮಗೆ. ಆಮೇಲೆ ಎಂಜಿನ್ ಮೇಂಟೆನೆನ್ಸ್ ಕೂಡ ತುಂಬ ಮಿನಿಮಮ್, ಇಟ್ ಈಸ್ ಲೆಸ್ ದೆನ್ ಅ 2 ವೀಲರ್ ಮೇಂಟೆನೆನ್ಸ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಎರ್ಟಿಗಾ ಇದೆ. ಎಸ್ ಸರ್. ಸರ್ ಅರ್ಟಿಗೋ ಪೆಟ್ರೋಲು 2020 ಮಾಡಲು, ಸಿಂಗಲ್ ಓನರ್ ZXI ಮಾಡಲ್ ಇದು. ಇದು ಕೂಡ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ನಿಮಗೆ 9,75,000ಕ್ಕೆ ಫೈನಲ್ ಪ್ರೈಸಾಗಿ ಕೊಡ್ತಾ ಇದೀವಿ ಸರ್. ಟಾಪ್ ಆ್ಯಂಡ್ ವೇರಿಯಂಟ್ ZXI. 9,75,000ಗೆ ಎರ್ಟಿಗಾ ಸಿಗ್ತಾ ಇದೆ, ನೋಡ್ತಿರ್ಬೋದು. 9,80,000ಕ್ಕೆ ಕೊಡ್ತಾ ಇದೀವಿ ಸರ್. ಆ್ಯಂಡ್ ವೀಕ್ಷಕರೇ, ಇದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು. ಗಾಡಿ ಅಂತೂ ಕ್ಲಾಸಾಗಿ ಕಾಣ್ತಾ ಇದೆ. ಇದೊಂದೇ ವೆಹಿಕಲ್ ಅಂತಲ್ಲ, ಎಲ್ಲ ವೆಹಿಕಲ್ಲು ಇರೋ ಹತ್ರ ಇರೋವಂಥದ್ದು ನೀಟಾಗಿ ಮೇಂಟೈನ್ ಆಗಿರುವಂಥ ವೆಹಿಕಲ್ಗಳನ್ನ ತೊಗೊಂಬಂದಿರೋದು. ನೆಕ್ಸ್ಟ್ ವೆಹಿಕಲ್ಲು ನ್ಯಾನೋ ಇದೆ. ಎಸ್ ಸರ್, ನ್ಯಾನೋ LX 2013 ಮಾಡಲು, ಸಿಂಗಲ್ ಓನರು, 33,000 ಕಿಲೋಮೀಟರ್ ಓಡಿದೆ. ಇದು ನಿಮಗೆ 1,15,000ಕ್ಕೆ ಕೊಡ್ತಾ ಇದೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್. 15,000ಕ್ಕೆಲ್ಲ 2013 ಮಾಡಲ್ ನ್ಯಾನೋ ಸಿಗ್ತಾ ಇದೆ, ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸರ್. ನೆಕ್ಸ್ಟ್ ವ್ಯಾಗನರ್ ಇದೆ, 2012 ಮಾಡಲು, 69,000 ಕಿಲೋಮೀಟರ್ ಓಡಿರುವಂಥದ್ದು. ಸಾರಿ, ಇದು ಒಂದು 3 lakhsಗೆ ನಿಮಗೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 3 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. 2012 ಮಾಡಲ್ ಸರ್ ಇದು ವ್ಯಾಗನಾರು. ಮಾರುತಿ ಇಕೋ ಕಾರ್ಗೋ 2020 ಮಾಡಲ್ ಇದು. ಇದು ಕೂಡ 30,000 ಆಸ್ಪಾಸ್ ಓಡಿರುವಂಥ ವೆಹಿಕಲ್. CNG ಇರುವಂಥದ್ದು ಸರ್ ಇದು. AC ಮತ್ತು CNG ಎರಡೂ ಬರುತ್ತೆ ಇದರಲ್ಲಿ. ಇದನ್ನು ನಿಮಗೆ ಫೈನಲ್ ಪ್ರೈಸ್ ಆಗಿ 3,90,000 ಕೊಡ್ತಾ ಇದೀವಿ ಸರ್. ಈಗ ಹೊಸ ವೆಹಿಕಲ್ ಆಲ್ಮೋಸ್ಟ್ ಅರೌಂಡ್ 6.5 lakhs to 7 lakhs ಇದೆ. ನಿಮಗೆ 3,90,000ಕ್ಕೆ 2020 ಮಾಡಲು CNG ಇರುವಂಥ ವೆಹಿಕಲ್ ಕೊಡ್ತಾ ಇದೀವಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇಟಿಯೋಸ್ ಇದೆ. ಎಸ್ ಸರ್. ಸರ್, ಇಟಿಯೋಸ್ GD ಡೀಸೆಲ್ ವೆಹಿಕಲ್, 1,15,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ನಮಗೆ 3,95,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ. ಡೀಸೆಲ್ ಕಾರ್ ಸರ್. 3,95,000 ಇಟಿಯೋಸ್ ಲೀವಾ GD ಸಿಗ್ತಾ ಇದೆ. ಇಟಿಯೋಸ್ ಸಿಗ್ತಾ ಇದೆ, ಬಟ್ ಇಟಿಯೋಸ್ ಲೀವಾ ಅಂತೂ ಮಾರ್ಕೆಟಲ್ಲಿ ತುಂಬ ಕಡಿಮೆ ಸಿಗ್ತಾ ಇರೋದು, ವಿತ್ ಸರ್ವಿಸ್ ಹಿಸ್ಟ್ರಿ. ಅದು ಕೂಡ ಯಾರಾದರೂ ಒಂದು ಹ್ಯಾಚ್ ಬ್ಯಾಕಲ್ಲೇ ತುಂಬ
ವರ್ಷಗಳ ಕಾಲ ಓಡುವಂತಹ ಗಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಗಾಡಿ ತಗೋಬಹುದು. ಇದೆಲ್ಲ ಅಪ್ ಟು 5 lakhs ಕಿಲೋಮೀಟರ್ ಎಲ್ಲ ಆಸಲ್ ಫ್ರೀ ಆಗಿ ಡ್ರೈವ್ ಮಾಡ್ಬೋದು ಸರ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಲಕ್ಸುರಿ ವೆಹಿಕಲ್ ಇದೆ. Q7 ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಓಕೆ. 2014 ಮಾಡಲು. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್. 2,20,000 ಕಿಲೋಮೀಟರ್ ಜೆನ್ಯೂನ್ಲಿ ಡ್ರಿವನ್ ವಿತ್ ಸರ್ವಿಸ್ ಹಿಸ್ಟ್ರಿ ಇರುವಂತ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ Audi Q7. ಎಸ್ ಸರ್. ಎಲ್ಲ ಫೀಚರ್ಸ್ ಬರುತ್ತೆ. ಇದು ಒಂದು ಅರೌಂಡ್ 15 lakhs ಬಜೆಟ್ ಅಲ್ಲಿ ಆಗುತ್ತೆ ಸರ್. ನಿಮಗೆ 15 ಲಕ್ಷ ಆಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸರ್, ಹೋಂಡಾ ಸಿಟಿ SVMT ನಲ್ಲಿ ನಿಮಗೆ ಆಡೆಡ್ ಫೀಚರ್ಸ್ ಲೈಕ್ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಮತ್ತೆ ಟಚ್ ಪ್ಯಾನಲ್ AC ಬರುತ್ತೆ. ಇದು ಕೂಡ ಟಾಪ್ ಅಂಡ್ ಲೈಕ್ ಡ್ಯುಯಲ್ ಏರ್ ಬ್ಯಾಗ್, ABS ಇದೆಲ್ಲ ಕಾಮನ್ ಫೀಚರ್ಸ್ ನಿಮ್ಗೆ ಹೋಂಡಾದಲ್ಲಿ. ಇದು ನಿಮಗೆ 42,000 ಕಿಲೋಮೀಟರ್ ಓಡಿರೋಂಥ ವೆಹಿಕಲ್. 2014 ಮಾಡಲು. ಇದು 4,95,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 4,95,000ಕ್ಕೆ 4,95,000 ಎಲ್ಲ ಹೋಂಡಾ ಸಿಟಿ ಲೇಟೆಸ್ಟ್ ಮಾಡಲ್ ಸಕಲಾಗಿ ಕಾಣ್ತಾ ಇದೆ. ಇದು ಕೂಡ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಅಂತ ವೆಹಿಕಲ್ ಸರ್. ಓಕೆ ಸರ್. ಆಮೇಲೆ ಇನ್ನೊಂದು 2019 ಮಾಡಲು ಡೀಸೆಲ್ ಇದೆ. ಇದು 1.4 ಡೀಸೆಲ್ ಬೇಸ್ ವೇರಿಯಂಟ್. ಇದು ಸ್ವಲ್ಪ ಆಕ್ಸಿಡೆಂಟಲ್ ಹಿಸ್ಟ್ರಿ ಇರುವಂಥ ವೆಹಿಕಲ್ನೇ, ಮೈನರ್ ಇಂಪ್ಯಾಕ್ಟ್ ಆಗಿರುವಂಥದ್ದೇ. ಇದಕ್ಕೆ ನಿಮಗೆ ಅಟ್ರಾಕ್ಟಿವ್ ಪ್ರೈಸ್ ಆಗಿ 7,50,000ಗೆ ಕೊಡ್ತಾ ಇದೀವಿ ಸರ್. 2019 ಮಾಡಲ್ ವರ್ಣ ಎಲ್ಲ ನಿಮಗೆ 7,50,000 ಎಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಆಡಿ ಇದೆ. ಇಲ್ಲ, ಇದು ಆಡಿ ನಾಟ್ ಫಾರ್ ಸೇಲ್ ಸರ್. ನಾಟ್ ಫಾರ್ ಸೇಲ್. ಹೌದು. ಇಲ್ಲೊಂದು ಆಟೋಮ್ಯಾಟಿಕ್ ಇದೆ ಸರ್. ಇಗ್ನಿಸ್ ಆಟೋಮ್ಯಾಟಿಕ್ ಇದೆ. ಇದು ಕೂಡ ಝೀಟೋ ಮಾಡಲ್ ಇರೋದ್ರಿಂದ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಎಂಜಿನ್ ಮತ್ತೆ ಕಸ್ಟಮೈಸ್ ಮ್ಯಾಗ್ವೀಲ್ ಬರುತ್ತೆ. ಆಮೇಲೆ ಇವರು ಕಸ್ಟಮರ್ ಕೂಡ ತುಂಬಾ ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ ವೆಹಿಕಲ್ನ, ನೀವು ನೋಡ್ಬೋದು ಒಳಗಡೆ. ಸೀಟ್ ಕವರ್ ಎಲ್ಲ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಇರೋ ಸೀಟ್ ಕವರ್ ಹಾಕಿದ್ದಾರೆ. 44,000 ಕಿಲೋಮೀಟರ್ ಓಡಿದೆ. ಯಾರಾದರೂ ಒಂದು ಆಟೋಮೆಟಿಕ್ ನೋಡ್ತಾ ಇದ್ದು ಫ್ಯಾನ್ಸಿ ಆಗಿರಬೇಕು ಅಂತ ಹೇಳಿದ್ರೆ ಇಗ್ನಿಸ್ ವಿತ್ ಮ್ಯಾಗ್ವೀಲು ಸಕ್ಕದಾಗಿದೆ ಆ್ಯಂಡ್ ಬಾಡಿ ಗ್ರಾಫಿಕ್ಸ್ ಕೂಡ ಇರುವಂಥದ್ದು. ಸರ್ ಪ್ರೈಸ್ ಇದು ಸರ್, ಇದು 5,20,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. ಬಿಕಾಸ್ ಇದರಲ್ಲಿ ಒಂದು 50,000 ರೂಪೀಸ್ ಆಕ್ಸೆಸರೀಸ್ ಆ್ಯಡ್ ಮಾಡಿದ್ದಾರೆ ಕಸ್ಟಮರು. ಓಕೆ. ನಿಮಗೆ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಲ್ಲೇ ನಮ್ಮ ಪಕ್ಕದಲ್ಲಿ ಹಾಕ್ಸಿದೆ. ಇದು ಟೈರ್ ಮ್ಯಾಗ್ವೆಲ್ಗೆ 60,000 ರೂಪಾಯಿ ಆಗಿದೆ ಸರ್. ಇಲ್ಲೇ ಪಕ್ಕದಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಪ್ಲಸ್ ಸೀಟ್ ಕವರು ಎಲ್ಲ ಸೇರಿದ್ರೆ ಒಂದು ಅರೌಂಡ್ 70,000 ರೂಪೀಸ್ ಮೇಲೆ ಸ್ಪೆಂಡ್ ಮಾಡಿದ್ದಾರೆ ಸರ್ ಅವರು. ಸರ್, ಇವಾಗ ಈ ವಿಡಿಯೋದಲ್ಲಿ ನೋಡಿ ಬರೋವಂಥ ಎಲ್ಲ ಕಸ್ಟಮರ್ಸ್ಗೂ ಫ್ರೀ RTO ಎಂಟೈರ್ ಕರ್ನಾಟಕ ಮಾಡ್ತಾ ಇದೀವಿ. ಪ್ಲಸ್ 0 ಕಮಿಷನ್ಸ್. ನಮ್ಮಲ್ಲಿ ಕಮಿಷನ್ಸ್ ಅಂತ ಏನು ಇರೋದೇ ಇಲ್ಲ ಸರ್. ನಿಮಗೆ RTOದಲ್ಲಿ ಅಗೈನ್ ನಮ್ಮಲ್ಲೇ ಲೋನ್ ಮಾಡಿಸ್ಕೊಂಡ್ರೆ ಮಾತ್ರ ನಾವು RTO ಮಾಡ್ಕೊಡ್ತೀವಿ ಸರ್. ಔಟ್ಸೈಡ್ ಲೋನ್ ಏನಾದರೂ ಇದ್ದರೆ ಅವರೇ RTO ಮಾಡೋದ್ರಿಂದ ನಾವು ಅದು ಫ್ರೀ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮಂಜುನಾಥ್ ಸರ್. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.